Hello, Namaskar. I hope you all are doing good. Finally, we have entered the day of marriage. ಇವಾಗ ನೀವು ಏನು ನೋಡಾತೀರಿ ಅದು ಮದ್ವೆ ಮಾರ್ನಿಂಗ್. ಅರ್ಚಕರೆಲ್ಲ ಜಲ್ದಿ ಬಂದು ದೇವರಕ್ಕಿಗಳಿಗೆ ಏನೇನು ಪ್ರಿಪ್ರೇಷನ್ ಬೇಕು, ಪೂಜೆಗೆಲ್ಲ ಏನು ಪ್ರಿಪ್ರೇಷನ್ ಬೇಕು ಅದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಆ್ಯಂಡ್ ಇದು ಮೋಸ್ಟ್ ಅವೇಟೆಡ್ ಡೇ. ಆ್ಯಂಡ್ ಇನ್ನೊಂದು ಏನಂದರೆ ಅರಿಶಿನ ಶಾಸ್ತ್ರ ಬ್ಲಾಗ್ ಯಾರು ನೋಡಿಲ್ಲ ಅಂತಂದರೆ ಹೋಗಿ ನೋಡಿರಿ. ಅದರಲ್ಲಿ ಬ್ರೈಡ್ ಟು ಬಿ ಗ್ರೂಮ್ ಟು ಬಿನೂ ಕ್ಯಾಪ್ಚರ್ ಆಗೈತಿ. ಆ್ಯಂಡ್ ಮದುವೆ ಅಂದರೆ ಏನು, ಅದ್ರ ಇಂಪಾರ್ಟೆನ್ಸ್ ಏನು, ತಾಳಿ ಇಂಪಾರ್ಟೆಂಟ್ ಏನು, ಕಾಲುಂಗ್ರ ಇಂಪಾರ್ಟೆನ್ಸ್ ಏನು, ಮೂಗ್ನತ್ ಇಂಪಾರ್ಟೆನ್ಸ್ ಏನು, ಕುಂಕುಮ ಇಂಪಾರ್ಟೆನ್ಸ್ ಏನು, ಟೋಟಲಿ ಮದುವೆ ಇಂಪಾರ್ಟೆನ್ಸ್ ಏನಂತ ಅರ್ಚಕರು ತುಂಬ ಎಲ್ರಿಗೂ ಅರ್ಥ ಆಗೋ ಹಾಗೆ ಎಕ್ಸ್ಪ್ಲೇನ್ ಮಾಡಿದರು. ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು. ಇವನ್ ನನಗೂ ಕೂಡ ಗೊತ್ತಿರಲಿಲ್ಲ, ನನಗೂ ಕೂಡ ಸ್ವಲ್ಪ ಗೊತ್ತಾಯಿತು. ಆ್ಯಂಡ್ ಅದು ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಆಗಲಿ ಅಂತ ಹೇಳಿ ಈ ವಿಡಿಯೋನ ನಾನು ಫುಲ್ ರಾಗ್ ಇಡ್ತಾ ಇದ್ದೀನಿ. ಏನು ಮ್ಯೂಸಿಕ್ ಅದೇನು ಆ್ಯಡ್ ಮಾಡ್ತಾ ಇಲ್ಲ, ಫಾಸ್ಟ್ ಫಾರ್ವರ್ಡ್ ಏನೂ ಇರಲಿಲ್ಲ ಇದರಲ್ಲಿ. ಸೊ ನೀವು ಅದನ್ನು ನೋಡಿರಿ, ಅರ್ಚಕರು ಏನು ಹೇಳಿದರು, ಮದುವೆ ಇಂಪಾರ್ಟೆನ್ಸ್ ನಿಮಗೂ ಒಂದು ಐಡಿಯಾ ಬರ್ತೈತಿ. ಓಕೆ, ಈ ಪೂಜೆ ಎಲ್ಲ ಏನಕ್ಕೆ ಮಾಡ್ತಾರಂತ ನಿಮಗೂ ಒಂದು ಐಡಿಯಾ ಬರ್ತೈತಿ. ಬಿಕಾಸ್ ಏನಾಗ್ತೈತೆ ಅಂದರೆ ಸುಮ್ಮನೆ ಎಲ್ಲ ಪೂಜೆ ಮಾಡ್ತಾ ಹೋಗ್ತೀವಿ. ಒಳಗಲ್ ಪೂಜೆ ಆಗಲಿ ಆ್ಯಂಡ್ ಮನೆ ಮುಂದೆ ಹಂದ್ರ ಹಾಕ್ಸೋದಾಗಲಿ ಇವೆಲ್ಲ ಪೂಜೆ ಮಾಡ್ತೀವಿ. ಅಫ್ಕೋರ್ಸ್ ಎಲ್ಲರೂ ಮದುವೆ ಅಂದ ತಕ್ಷಣ ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ. ಬಟ್ ಅದ್ರ ಇಂಪಾರ್ಟೆನ್ಸ್ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಅದೆಲ್ಲವೂ ಅರ್ಚಕರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನೋಡಿರಿ ಆ್ಯಂಡ್ ಎಂಜಾಯ್ ಮಾಡಿರಿ. ಸ್ವಲ್ಪ ಸಣ್ಣ ಗೋಲ್ ಇಲ್ಲ ಏನು ಹಿಂಗೆ ಹಾಕ್ಲಿದ್ದು ಯಾರಿಗೆ ಇಲ್ಲಿ ನಾವು ಹಾಲ್ಗಂಬ ತೊಗೊಂಡು ಬರೋಕ್ಕಂತೇಳಿ ಹೋಗ್ತಾ ಇದ್ವಿ. ಅಲ್ಲಿ ಮುಂದೊಬ್ಬರು ಕಂಬಳಿ ಹೊತ್ಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅವರು ತೊಗೊಂಡು ಬರ್ತಾರೆ ಅದನ್ನು ಮನೆಗೆ. ಹಾಲ್ಗಂಬ ಅಂದರೆ ಏನಂದ್ರೆ ಆ್ಯಕ್ಚುಲಿ ನಾವು ಒಂದು ಬಾವಿ ಹತ್ರ ಹೋಗಿದ್ವಿ. ಅಲ್ಲೊಂದು ಮರ ಐತಿ, ಬಟ್ ಅದು ನಂಗೆ ಎಕ್ಸಾಕ್ಟ್ ಹೆಸರು ಏನಂತ ಗೊತ್ತಿಲ್ಲ ಮರದ್ದು. ಅಲ್ಲಿ ಏನು ಮಾಡಿದ್ರಂದ್ರೆ ಇವಾಗ ನೋಡ್ರಿ ನಿಮ್ಗೆ ಕಾಣಿಸತ್ತಲ್ಲ, ಅಲ್ಲಿ ಇರುವಂಥ ಎಲಿನ ಕಿತ್ತು ಏನು ಮಾಡ್ತಾರಂದ್ರೆ ಇವ್ರು ಕಂಬಳಿ ಹೊತ್ಸ್ಕೊಂಡಾರಲ್ಲ ಅವ್ರ ಹತ್ರ ಕೊಡ್ತಾರೆ. ಅವ್ರು ಅದನ್ನು ಯಾರಿಗೂ ಕಾಣಿಸ್ಬಾರ್ದು, ಆ ಥರ ಅದನ್ನು ಮುಚ್ಚಿಟ್ಕೊಂಡು ಮನೆಗೆ ಹೋಗಬೇಕು. ಸೊ ಯಾರ ಜೊತೆನೂ ಮಾತಾಡಬಾರ್ದು. ಸೊ ಇದು ಒಂದು ಹಾಲ್ಗಂಬದ ಪ್ರೊಸೀಜರ್ ಆ್ಯಕ್ಚುಲಿ. ಸೊ ಇದು ನಮ್ಗೆ ಹೇಳಿದ್ದು ನಮ್ಮ ಅಜ್ಜಿ. ಅವರು ಈ ಥರ ಎಲ್ಲ ಹಿಂದಿನ ಕಾಲದೆಲ್ಲ ಈ ಥರ ಮಾಡ್ತಿದ್ರು. ಸೊ ಅವರು ಹಳೆ ಕಾಲದವ್ರು ಆಗಿದ್ರಂದ್ರೆ ಅವರೆಲ್ಲ ನಮ್ಗೆ ಈ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು, ನಾವು ಅದನ್ನು ಫಾಲೋ ಮಾಡಿದ್ವಿ. ಸೊ ಏನೋ ಒಂದು ಪಾಸಿಟಿವ್ ವೈಬ್ ಬಂತು. ಆಮೇಲೆ ಈ ಥರ ಎಲ್ಲ ಮನೇಲೊಬ್ರು ಹಿರಿಯರು ಇತ್ತಂದ್ರೆ ಅದು ಯಾವುದೇ ಥರ ಮ್ಯಾರೇಜ್ ಆಗಲಿ, ಸೊ ಅವ್ರು ಹೇಳಿದ್ದನ್ನು ನಾವು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿದ್ವಿ ಅಂದ್ರೆ ಅದು ಏನೋ ಒಂದು ಪಾಸಿಟಿವ್ ವೈಬ್ ಇರ್ತೈತಿ ಆ ಫಂಕ್ಷನ್ಸ್ ಒಳಗೆ. ಆಮೇಲೆ ಒಂದು ವ್ಯಾಲ್ಯೂ ಆ್ಯಡ್ ಆನ್ ಆಗ್ತೈತಿ ಲೈಫಿಗೆ. ಸೊ ಇದೆಲ್ಲ ನೋಡ್ರಿ ಪ್ರೊಸೀಜರು. ಸೊ ನಿಮಗೂ ಗೊತ್ತಾಗ್ತೈತೆ ನಾವು ಏನೇನು ಮಾಡಿದ್ವಿ ಅಂತ ಹೇಳಿ. ಎಸ್, ಎಂಜಾಯ್. ಬಕೆಟ್ ಅದಿಲ್ಲ ತೋರಿ ಇನ್ನೊಂದ್ರೆ ತೊಗೊಂಬ ಕೈ ಹಿಡಿ ನೀರು ಹಾಕಿ ಮುನ್ನೂರು ಕೈ ಹಿಡೀರಿ ಸಾಲ
ಹಾಗೆ ನಿಮ್ಮ ಜೀವನ ಕೂಡ ಹೋಳಿಗೆ ಇದ್ದಂಗೆ ಇರ್ಬೇಕಿದ್ಮ್ಯಾಗ ಇಷ್ಟು ದಿವಸ ನೀವು ಕುಮಾರ ಇದ್ರಿ ಅವರು ಕುಮಾರಿ ಇದ್ರಿ ಈಗ ನೀವು ರಾಜಶ್ರೀ ಆಗ್ತಾಯಿರಿ ಅವ್ರು ಶ್ರೀಮತಿ ಆಗ್ತಾರೆ ಹೌದಲ್ರಿ ಅದಕ್ಕೆ ಅವ್ರ ತಲೆ ಮ್ಯಾಗ ನೀವು ಸ್ವಲ್ಪ ಶಿರ ನೀವು ಹಾಕಿರ್ತಾಯಿ फक्यन्महि सस्सवः यत्वा कृत्वा परमपाय ಎರಡು ಕರೆಕ್ಟ್ ಹೆಂಗ್ ಹಿಡ್ಕೊಂಡ್ರು ಕರೆಕ್ಟ್ ಅದಾವ ಅವ್ ಮುಂದ್ ನೋಡ್ರಿ ಹಾ ತಾಯಿ ಸೀದಾ ಮಾಡ್ಕೊಡ್ರಿ ನೋಡ್ರಿ ಸೀದಾ ಐತೆ ಮುಂದ ಗಟ್ಟಿಗೆ ಸೀದಾ ಹಾಕೋರಿ ಅವು ಸರಿ ಬರಲ್ಲ ಹಾ ತೋರಿ ಸರ್ ಕಟ್ಟಿ ಸರ್ಕಾರ ಕೈ ಮಾಡಿ ಸರ್ ಮೂವ್ ಬರ್ಸೋರಿ ಕುಂಕುಮ ಬರ್ಸೋರಿ ಹಾ ಪಾಸಿಂಗ್ ಇಡ್ರಿ ಕೊಡ್ರಿ ಸರ್ ನೀವು ಪಾಸಿಂಗ್ ಫೋಟೋ ಈಗ ಸರ್ ಇದು ಮೊದಲನೇದಾಗಿ ಗಣಪತಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿ ಬರಬಾರ್ದು ಅದಕ್ಕೆ ಏನು ಬರ್ತಾರ ಇವತ್ತಿನ ದಿವಸ ಇಲ್ಲಿ ಪಾರ್ವತಿ ಪರಮೇಶ್ವರ ಪಾರ್ವತಿ ಅಂದಲ್ಲಿ ಪರಮೇಶ್ವರನ ಹೆಸರು ಗಂಡ ಹೆಂಡತಿ ಅಷ್ಟು ಪ್ರೀತಿ ಇರ್ಬೇಕು ಹಾಲು ನೀರು ಕುಡಿಸ್ದಂಗೆ ಇರ್ಬೇಕು ಮಜ್ಜಿಗೆ ನೀರು ಕುಡಿಸ್ದಂಗಿದ್ರೆ ಏನಾಗುತ್ತೆ 15 ನಿಮಿಷಕ್ಕೆ ನೀರು ಗಾಳಿ ಬರ್ತದೆ ಮಜ್ಜಿಗೆ ಕೆಳಗೆ ಹೋಗ್ತದೆ ಹಂಗೆ ಆಗಬಾರ್ದು 15 ನಿಮಿಷಕ್ಕೆ ನಾವು ಸಂಸಾರ ನಿರಂತರವಾಗಿರ್ತಕ್ಕ ಕೇಳಲ್ಲ ಪಾರ್ವತಿ ಪರಮೇಶ್ವರ ಬಹಳ ಪ್ರೀತಿ ಇರೋರು ಆಗಿನ ಕಾಲದಲ್ಲಿ ಅಂತರ್ಜಾತಿ ವಿವಾಹ ಇಬ್ಬರು ಜಾತಿ ಬೇರೆ ಬೇರೆ ಇಲ್ಲಿ ಜಾತಿ ಮುಖ್ಯ ಅಲ್ಲ ಪ್ರೀತಿ ಬಹಳ ಮುಖ್ಯ ಇರ್ತೈತಿ ಅದಕ್ಕೆ ಏನಪ್ಪಾ ಅಂತಂದ್ರೆ ಅವ್ರದ್ದು ಆರ್ಯರು ಮತ್ತು ದ್ರಾವಿಡರು ಬೇರೆ ಬೇರೆ ಜಾತಿ ಆವಾಗಿನ ಕಾಲದೊಳಗೆ ಮೊದಲ ದಾಕ್ಷಾಯಿಣಿಯಾಗಿ ಬರ್ತಾರೆ ಆಮೇಲೆ ಪಾರ್ವತಿಯಾಗಿ ಬರ್ತಾರೆ ಅಷ್ಟು ಪ್ರೀತಿ ಗಂಡನ ಮೇಲೆ ಎರಡನೇ ಜೀವವನ್ನು ಪಡ್ಕೊಂಡು ಬಂದು ಪರಮಾತ್ಮನನ್ನು ಮದುವೆ ಆಗ್ತಾರೆ ಅದಕ್ಕೆ ಅವ್ರನ್ನ ನಿಮ್ಮಂಗ ನಮ್ಗೆ ಬದುಕಿರ್ಲಿ ನಿಮ್ದು ಹೆಂಗೆ ಪ್ರೀತಿ ಇರ್ತೀವಿ ಹಂಗೆ ನಮಗೂ ಪ್ರೀತಿ ಹೊರಗಿಟ್ಟಿಲ್ಲ ಅವರನ್ನ ಕರೆದು ಆಹ್ವಾನ ಮಾಡಿ ಪೂಜೆ ಮಾಡ್ತಾರೆ ಇನ್ನು ಇಲ್ಲಿ ಪಂಚ ಕಲಶ ಮಾತಾಡಬೇಡ್ರಿ ಅವರು ಇಲ್ಲಿ ಪಂಚ ಕಲಶ ಅಂದ್ರೆ ಪಂಚ ಕಲಶ ಅಂದ್ರೆ ಪಂಚ ಮಹಾಭೂತಗಳು ಅಗ್ನಿ ಅಪ್ಪು ತೇಜು ವಾಯು ಆಕಾಶ ಬೆಂಕಿ ಬೇಕು ನೀರು ಬೇಕು ಗಾಳಿ ಬೇಕು ನೆಲ ಬೇಕು ಆಕಾಶ ಬೇಕು ಅದಿಲ್ಲ ಅಂದ್ರೆ ಜಗತ್ತಿರಲ್ಲ ಹೌದಲ್ರಿ ಈ ದೇಹ ಹುಟ್ಟಿದ್ದು ಪಂಚ ಮಹಾಭೂತಗಳಿಂದ ಹುಟ್ಟಿರ್ತಕ್ಕಂಥ ದೇಹ ಅದಕ್ಕೆ ಪಂಚಭೂತಗಳ ಸಾಕ್ಷಿಯಾಗಿ ಈಗ ನಾವು ಮನೆಯಾಗ ಅಥವಾ ಎಲ್ಲರ ಹೊರಗ ಚಹಾ ಕೊಟ್ರ ಬೀಡಿ ಕೊಟ್ರ ಸಿಗರೇಟ್ ಕೊಟ್ರ ಗುಟ್ಕಾ ಕೊಟ್ರ ಅವರಿಗೆ ನಮ್ಮ ಸಾವುಕಾರ ಭಾರಿ ಚಲೋ ಅಂತೀವಿ ಹೌದಲ್ರಿ ಪಂಚಮಹಾಭೂತಗಳು ನಮಗೆಲ್ಲ ಕೊಟ್ಟವ ನೀರು ಕೊಟ್ಟೈತಿ ಗಾಳಿ ಕೊಟ್ಟೈತಿ ಬೆಳಕು ಕೊಟ್ಟೈತಿ ಭೂಮಿ ಕೊಟ್ಟೈತಿ ಆಕಾಶ ಕೊಟ್ಟೈತಿ ಕೊಟ್ಟಿರ್ತಕ್ಕಂಥ ದೇವರಿಗೆ ನಾವು ಕೃತಜ್ಞತೆ ಹೇಳ್ಬೇಕಲ್ಲ ಹೊರಗೆ ಹೋಗಿ ಪೂಜೆ ಮಾಡ್ಕೊಂಬಂದು ಲಗ್ನ ಮಾಡಕ್ ಆಗೋದಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತೀವಿ ಇಲ್ಲಿ ನಾವು ಹೋಗ್ತೀವಿ ಈಗ ಎಲ್ಲ ಬೀಗರು ನೋಡಕ್ ಆಗೋದಿಲ್ಲ ಅಂತೇಳಿ ಎಲ್ಲರೂ ನಿಂದಿಸಿ ಫೋಟೋ ತಕೊಂತೀವಿ ಗ್ರೂಪ್ ಫೋಟೋ ಹಂಗೆ ಗ್ರೂಪ್ ಫೋಟೋ ಇದ್ದಂದ್ರೆ ಅವರನ್ನು ಕರೆದಿಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತೀವಿ ನಮ್ಗೆ ಆಯುಷ್ಯ ಆರೋಗ್ಯ ಸಕಲ ಜೀವನಾಶಗಳಿಗೆ ಅವ್ರು ಬಹಳ ಮುಖ್ಯ ಹೆಂಗೆ ಕೊಡ್ತೀವೋ ಅದೇ ರೀತಿ ನಮಗೂ ಕೊಡು ಅಂತ ತಿಳ್ಕೊಂಡು ಅದಕ್ಕೆ 5 ಮಂದಿ ಗುರುಗಳು ಇರ್ತಾರೆ ಹರ ಮುಗಿದ್ರು ಗುರು ಕಾಯ್ತಾರಂತೆ ಗುರು ಬಹಳ ಶ್ರೇಷ್ಠ ಎಲ್ಲದರಲ್ಲಿ 3 ಮಂದಿ ಗುರುಗಳು ಒಂದು ವಿದ್ಯಾಗುರು ಒಂದು ಧರ್ಮಗುರು ಒಂದು ಕುಲಗುರು ಹೌದಲ್ರಿ ಹರ ಮುಗಿದ್ರೆ
ಗುರು ಕಾಯ್ತಾರೆ. ಅದಕ್ಕೆ ಗುರು 5 ತತ್ವಗಳಿಗೆ 5 ಮಂದಿ ಗುರುಗಳು ಪಂಚಾಚಾರ್ಯರು ಅಂತ ಇರ್ತಾರೆ. ಅದರ ಪಕ್ಕದಲ್ಲಿ ಧಾರೆ ಕಲಶ. ಧಾರೆ ಅಂದ್ರೆ ಬಿಡೋದು. ಏನು ಬಿಡೋದು? ಇವತ್ತು ಏನು ಮಾಡ್ತಾರೆ ಅವ್ರು ನಮ್ಮ ಸಾಹೇಬರು, ನಿಮ್ಮ ಕೈ ಮೇಲೆ ಕಾಯಿ ಇಟ್ಟು ಮಗಳನ್ನು ಧಾರೆ ಇರೋದು. ಇವಕ್ಕೇನು ಬಾಂಡ್ ಅದಾವನ್ರಿ? ಒಂದು ಸೈಟ್ ಖರೀದಿ ಮಾಡಿದ್ರೆ, ಮನೆ ಖರೀದಿ ಮಾಡಿದ್ರೆ, ಹೊಲ ಖರೀದಿ ಮಾಡಿದ್ರೆ ಬಾಂಡ್ ಇರ್ತಾವ. ಲಗ್ನಕ್ಕೆ ಜಗತ್ತಿನಲ್ಲಿ ಇವತ್ತು ಯಾವುದು ಬಾಂಡ್ ಇಲ್ಲ. ಕಾರಣ ನಂಬಿಕೆ, ವಿಶ್ವಾಸ, ಪ್ರೀತಿ. ಇದು ಭಾಳ ಮುಖ್ಯ ಇರ್ತೈತಿ. ಏನು ನಂಬಿಕೆ ಐತೆ ಅಂತೇಳಿ ಯಾರು ಪ್ಲಾಟ್ ಕೊಡ್ತಾರನ್ರಿ? ಕೊಡಲ್ಲ. ನಂಬಿಕೆ ಐತೆ ಅಂತ ಮನೆ ಕೊಡ್ತಾರೆ? ಕೊಡಲ್ಲ. ಅದಕ್ಕೆ ಏನಂತಾರೆ? ಬಾಂಡ್ ಮಾಡೋ ಅಂತಾರೆ. ಆದರೆ ಈ ಲಗ್ನಕ್ಕೆ ಬಾಂಡ್ ಇಲ್ಲ. ಅಂದರೆ ನಂಬಿಕೆ ಭಾಳ ಮುಖ್ಯ ಇರ್ತೈತಿ. ಅವ್ರು ನಂಬುದ್ರು ನನ್ನ ಮಗಳನ್ನು ಜೋಪಾನ ಮಾಡ್ತಾರೆ ಅಂತ. ಅದಕ್ಕೆ ನಂಬಿಕೆಯಿಂದ ಧಾರೆ. ಹಿಂದೆ ಹರಿಶ್ಚಂದ್ರ ಮಹಾರಾಜ ವಿಶ್ವಾಮಿತ್ರರಿಗೆ ಏನು ಮಾಡಿದ? ಕೈ ಮೇಲೆ ಕಾಯಿ ಇಟ್ಟು ಇಡೀ ರಾಜ್ಯವನ್ನು ಧಾರೆಯನ್ನು ಕೊಟ್ಬಿಟ್ಟ. ಅವ್ರದ್ದಾಗ್ಬಿಟ್ಟು. ಹಾಗೆ ಇವತ್ತಿನ ದಿವಸ ಅವ್ರು ಏನು ಮಾಡ್ತಾರೆ? ಹೆಣ್ಣ ತಂದೆ ತಾಯಿ ನಿಮಗೆ ಕೈ ಒಳಗೆ ಇಷ್ಟು ಧಾರೆ ಕೊಟ್ಟು ಇಷ್ಟು ವಸ್ತುವಿನಿಂದ ಜೋಪಾನ ಮಾಡು, ಇಷ್ಟು ದಿವಸ ಜೋಪಾನ ಮಾಡಿದ್ದು ನೀ ಮಾಡುವ ಅಂತ ಧಾರೆ ಕೊಡ್ತಾರೆ. ಆ ಧಾರಾದೇವಿ ಇವತ್ತು ಬರ್ತಾರೆ. ಅದ್ರ ಪಕ್ಕದಲ್ಲಿರೋದು ಮಂಗಳಗೌರಿ. ಏನ್ರಿ ತಾಯಿ, ಇಷ್ಟು ದಿವಸ ನೀವೆಲ್ಲ ಪೂಜೆ ಮಾಡಿರಿ, ಮಂಗಳಗೌರಿ ಪೂಜೆ ಮಾಡಿರಿ. ಆ ಹಕ್ಕು ಬರಬೇಕು ಅಂದ್ರೆ ಶ್ರೀಮತಿ ಆಗಬೇಕು. ನೀವು ಶ್ರೀಮತಿ ಆದ್ರೆ ಹಕ್ಕು ಬರ್ತೈತಿ. ಮಂಗಳಗೌರಿ ಯಾರು ಅಂದ್ರೆ ಪಾರ್ವತಿ. ಪರಮೇಶ್ವರನಿಗೆ ಹೋಗಿ ಕೇಳ್ತಾಳೆ. ಅಲ್ಲಿ ಎಲ್ಲ ದೇವಾನು ದೇವತೆಗಳು ಹೆಣ್ಮಕ್ಳು ಮೈ ತುಂಬ ಬಂಗಾರ ಹಾಕೊಂಡಾರ, ನನಗೇನೂ ಇಲ್ಲಲ್ಲ ಕೊಡು ಅಂತ ಕೇಳಿದಾಗ ಆವಾಗ ಪರಮಾತ್ಮ ಹೇಳ್ತಾನೆ, ಒಬ್ಬ ಹೆಣ್ಣು ಮಗಳಿಗೆ, ಒಬ್ಬ ಮುತ್ತೈದೆಗೆ ಏನು ಬೇಕು ಅವೆಲ್ಲ ಕೊಟ್ಟೀನಿ. ಕಾಲುಂಗ್ರ ಕೊಟ್ಟೀನಿ, ಬಳಿ ಕೊಟ್ಟೀನಿ, ತಾಳಿ ಕೊಟ್ಟೀನಿ, ಅರ್ಶಿನ ಕುಂಕುಮ ಕೊಟ್ಟೀನಿ, ಮೂಗುಬಟ್ಟು. ಈ ಪತಿವ್ರತ ಹೆಣ್ಣು ಮಗಳಿಗೆ ಇವು 5 ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಜಗತ್ತಿನಲ್ಲಿ ಭೂಮಿಗಿಂತ ಭಾರವಾಗಿರ್ತಕ್ಕಂಥದ್ದು ಯಾವುದಾದ್ರೂ ಇತ್ತು ಅಂದರೆ ಮುತ್ತೈದೆತನ. ಸತ್ಯವಾನ ಸಾವಿತ್ರಿ ತನ್ನ ಗಂಡನ ಪ್ರಾಣವನ್ನು ಪಡ್ಕೊಂಡ್ರಿ ಮುತ್ತೈದೆತನದಿಂದ. ಸಾವನ್ನೇ ಗೆಲ್ಲಿಸ್ಕೊಂಡ್ಲು. ಅದು ಯಾವುದೋ ಮುತ್ತೈದೆತನದಿಂದ. ಅದಕ್ಕೆ ಭೂಮಿಗಿಂತ ಭಾರವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಮುತ್ತೈದೆತನ. ಆ ಮುತ್ತೈದೆತನ ಕೊಡುವಂಥದ್ದು ಯಾರು ಅಂದ್ರೆ ಪಾರ್ವತಿಗೆ ಇರ್ತೈತಿ. ಹೌದಲ್ಲ? ಪಾರ್ವತಿ ಪರಮಾತ್ಮ ಕೇಳಲ್ಲ, ಅವೆಲ್ಲ ಬೇಡ ಅಂದ್ರೆ ಕೇಳಲಿಲ್ಲ. ಹೆಣ್ಮಕ್ಳಿಗೆ ಹಠ ಜಾಸ್ತಿ. ಬಂಗಾರ ಬೇಕಂದ್ರೆ ಬೇಕಾಗಬೇಕು. ಹೌದು, ಸೀರೆ ಬೇಕಂದ್ರೆ ಬೇಕಾಗಬೇಕು. ರೇಷ್ಮೆ ಸೀರೆ ಬೇಕಂದ್ರೆ ಬೇಕಾಗಬೇಕು. ಇಲ್ಲ ಅಂದ್ರೆ ಅಡಿಗೆ ಬಂದು ಊಟ ಬಂದು ಬಾಗಿಲ ಹಾಕೊಂಡು ಮಕ್ಕೊಂಡ್ಬಿಡೋದು. ಹೆಣ್ಮಕ್ಳಿಗೆ ಹಠ ಜಾಸ್ತಿ. ಹಂಗೆ ಪಾರ್ವತಿಗೂ ಹಠ ಬಂತ್ರಿ. ಪರಮಾತ್ಮ ಹೇಳದ, ಈ 5 ತೂಕಕ್ಕೆ ಇಂದ್ರನ ಹತ್ರ ಇಸ್ಕೊಂಬ ಅಂತ ಕಳ್ಸೋದು. ಇಂದ್ರನ ಹತ್ರ ಹೋದ. ಇಂದ್ರ ಹೇಳ್ದ, ಇಷ್ಟ 5 ಭಾಳ ಕೊಡ್ತೀನಿ ತೋ ತಾಯಿ ಅಂತ. ಒಂದು ಕಾಟದಾಗ ಅದನ್ನಿಟ್ರು, ಒಂದು ಕಾಟದಾಗ ಒಂದು ತಂದು ಹಾಕಿದ. 7 ಇಲ್ಲ 2, 3, 4, 1 ಕಿಲೋ, 2 ಕಿಲೋ, 3 ಕಿಲೋ, 50 ಕಿಲೋ ಹಾಕಿದ್ರು ಆ ವಸ್ತು ಮ್ಯಾಗ ಹೇಳಿಲ್ಲ. ಅಂದರೆ ಪತಿವ್ರತ ಧರ್ಮ ಅನ್ನೋದು ಭಾಳ ವಜ್ಜ, ಭೂಮಿಗಿಂತ ಭಾರ. ಅಂಥ ಧರ್ಮವನ್ನು ಇವತ್ತಿನ ದಿವಸ ನೀವು ಅವ್ರಿಗೆ ಕೊಡ್ತೀವಿ. ಹೌದಲ್ಲ? ಅದಕ್ಕೆ ಆ ಪಾರ್ವತಿ ಬಂದು ಅವಾಗ ಗೊತ್ತಾಗುತ್ತೆ ಪತಿವ್ರತ ಧರ್ಮದೊಳಗೆ ಇವು 5 ಭಾಳ ಮುಖ್ಯ. ಅದಕ್ಕೆ ಇದ್ಮ್ಯಾಗ ಇದನ್ನೇ ನಾನು ನಂಬ್ಕೊಂಡು ಹೋಗ್ಬೇಕಂತ ಆಕೆ ಬಂಗಾರ ಹಾಕೋದಿಲ್ಲ. ಹಂಗೆ ಇವತ್ತಿನ ದಿವಸ ಬಂದು ನಿಮ್ಮ ಜೀವನದಲ್ಲಿ ಇದ್ಮ್ಯಾಗ ಎಲ್ಲವೂ ಮಂಗಳವಾಗಬೇಕು, ಅಮಂಗಳ ಆಗಬಾರ್ದು ಅಂತ ತಿಳ್ಕೊಂಡು ಇವತ್ತಿನ ದಿವಸ ಇಷ್ಟೆಲ್ಲ ಕೆಲಸಗಳನ್ನು ಹೂಡಿ ನಾವು ಯಾಕೆ ಮಾಡ್ತೀವಿ ಅಂದ್ರೆ ಇದಕ್ಕೊಂದು ಸಂಪ್ರದಾಯ ಅಂತಾರೆ. ಸಂಪ್ರದಾಯ ಎಲ್ಲದಕ್ಕೂ ಒಂದು ಸಂಪ್ರದಾಯ ಇರ್ತೈತಿ. ಹೌದಲ್ಲ? ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸಂಪ್ರದಾಯ. ಮುಸುಳರದೊಂದು, ಬ್ರಾಹ್ಮಣರದೊಂದು, ನಮ್ಮದೊಂದು, ವೀರಶೈವ, ಎಲ್ಲ ಏನು ಮಾಡಿದ್ರು ಕೂಡ ಎಲ್ಲ ಹೋಗಿ ಕೂಡೋದಿಲ್ಲೇ ಸಮುದ್ರಕ್ಕೆ ಕೂಡೋದು. ಹಾಗೆ ನೀವು ಮಾಡ್ತಕ್ಕಂಥ ನಿಮ್ಮ ಜೀವನ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಇವನ್ನೆಲ್ಲರನ್ನ ಪ್ರಾರ್ಥನೆ ಮಾಡಿ ಆಹ್ವಾನ ಮಾಡಿಕೊಂಡು ಪೂಜೆ ಮಾಡಬಹುದು. ಮಾಡಿ ಗಣಪತಿ ಪೂಜೆ ಮಾಡಿ. ಓಂ ಶ್ರೀಮದ್ ಮಹಾಗಣಪತಿ ದೇವತಾಭ್ಯೋ ನಮೋ ನಮಃ. ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಃ ಶೃಣ್ವನ್ನೋದಿವಿಸ್ಸೇದ ಸಾಧನಾಯ ಅಸ್ಮಿನ್ ಮಂಡಲೇ ಬಿಂಬಿವಾ ಓಂ ಶ್ರೀ ಮಹಾಗಣಪತಿಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ಪ್ರಭೋ ಶೂಲಪಾಣಿ ವಿಭೋ ವಿಶ್ವನಾಥ ಮಹಾದೇವ ಶಂಭೋ ಮಹೇಶ ತ್ರಿನೇತ್ರಹಾಯ ಶಿವಕಾಂತ ಶಾಂತ ಸ್ಮರಾರೆ ಪುರಾರೆ ತ್ವದಾನ್ಯಂ ವರೇಣ್ಯಂ ನಮಾನಿ ನಗಣ್ಯಹಾಯ ವಾಗರ್ತಾಮಿವ ಸಂಪ್ರಕ್ತ ವಾಗರ್ತಾ ಪ್ರತಿಪತ್ತಯೇ ಜಗದಪಿತರಂ ವಂದೇ ಪಾರ್ವತಿ ಪರಮೇಶ್ವರಾಯ. ಓಂ ಮಾಮೇಶ್ವರ ದೇವತಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೆ ಭವೆ ನಾತಿರ್ಭವೆ ಭವಸ್ವ ಮಾಂ ಭವದ್ಭವಾಯ ನಮಃ. ಓಂ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮಃ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲಾಯ ನಮಃ ಬಲಪ್ರಮದನಾಯ ನಮಃ ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ. ಓಂ ಘೋರೇಭ್ಯೋ ವತಘೋರೇಭ್ಯೋ ಘೋರಘೋರಾತರೇಭ್ಯಃ सर्वेभ्यो सर्वशर्वेभ्यो नमस्तेस्तु रुद्ररूपेभ्यः. तत्पुरुषाय विद्महे महादेवाय धीमहि तन्नो रुद्रः प्रचोदयात्. ईशानः सर्वविद्यानां ईश्वरः सर्वभूतानां
ब्रह्माधिपति ब्रह्मणोदे ब्रह्मा शिवो मे अस्त सदाशिव ओम सर्वमंगलमांगल्ये शिवे सर्वार्थसाधके शरण्ये त्र्यंबके देवी नारायणी नमोस्तुते ओम गौरीर्मिमाय सलीलानि तक्षते एकपदे द्विपदे सा चतुष्पदे अष्टापदे नवपदे बहुभुजे सहस्राक्षरा परमेश्वरनाय ओम श्री मंगल गौरीदेवतम् आवाहयामि स्थापयामि पूजयामि ओम सप्रकाश महादेव सर्वान्तस्ते मीरापहाय सबाह्यभ्यन्तरं ज्योतिर्दीपोऽयं प्रदय्यतां कुमारश्चित्पितरं बन्धमानं प्रतिननामरुद्रोपयन्तं ऊर्ध्वरेतुं विरपाक्षं विरपाक्षाय वै नमो नमः कर्पूरदीपं दर्शयामि कर्पूरनिर्मितं दीपं स्वर्णवातेन परमेश्वराय अलंकरणार्थाक्षतानि समर्पयामि मूलेन शुद्धोदकेन स्नापयामि ओम नैवेद्यं षट्सूपेतं नानाभक्षसमन्वितं तदिक्षीरागुदोपेतं नैवेद्यं प्रदय्यताय ओम भूर्भुवस्सुः तत्सवितुर्वरेण्यं भर्गो देवस्य धीमहि धियो यो नः प्रचोदयात् द्राक्षारसेन स्नापयामि द्राक्षाफलनैवेद्यं निवेदयामि नैवेद्यानन्तरे आचमनीं समर्पयामि मूलेन शुद्धोदकेन स्नापयामि ओम नमः शिवाय शांताय नमः सोमाय शंभवे नमः शिवाय कल्याणिपतये ते नमो नमः आत्मा शिरस नमस्कारान् करोमि ಮಧ್ಯದಲ್ಲಿ ಮುಟ್ಟಿ ನಮಸ್ಕಾರ ಮಾಡಬೇಕು. ತಾಳಿರಿ ಏನ್ರಿ ಜೀವನದಲ್ಲಿ ಬಹಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಏನ್ರಿ ತಾಯಿ ಜೀವನದಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ತಾಳಿ ಅನ್ನತಕ್ಕಂಥದ್ದು ತಾಳಿ ಎಲ್ಲಿ ಮಟ್ಟ ತಾಳಬೇಕು ಅಂತಂದ್ರೆ ಆ ಹೆಣ್ಣು ಮಗಳು ಇಡೀ ಮನೆತನದ ಗೌರವವನ್ನೆಲ್ಲ ತಾಳ್ಕೊಂಡು ಹೋಗ್ತಾರೆ. ಇಡೀ ಮನೆ ನಿಂದಿರ್ಬೇಕಾದ್ರೆ ಮನೆ ಈ RCC ಮ್ಯಾಗ ಕಟ್ಟಿಗೆ ಮ್ಯಾಗ ಹಂಚಿನ ಮ್ಯಾಗ ನಿಂತಿಲ್ಲ, ಒಬ್ಬ ಹೆಣ್ಣು ಮಗಳ ಮ್ಯಾಗ ಮನೆ ನಿಂತಿತ್ತು, ಗಂಡು ಮಗಳ ಮ್ಯಾಗಿಲ್ಲ. ಆ ಮನೆತನದ ಗೌರವವನ್ನು ಉಳಿಸ್ಕೊಂಡು ಹೋಗುವಂಥ ಶಕ್ತಿ ಯಾರಿಗಿರ್ತೈತೆ ಅದು ತಾಯಿಗಿರ್ತೈತೆ. ಅದಕ್ಕೆ ಇವತ್ತಿನ ದಿವಸ ಆ ತಾಳಿಯನ್ನು ಏನಪ್ಪ ಅಂತಂದ್ರೆ ಅವ್ರು ನಿಮ್ಮನ್ನು ಕಟ್ಟಿ ಧರ್ಮಪತ್ನಿಯನ್ನಾಗಿ ಸ್ವೀಕಾರ ಮಾಡ್ಕೊತಾರೆ. ಇದು ಬಹಳ ಅವಶ್ಯವಾಗಿರ್ತಕ್ಕಂಥದ್ದು ಏನು, ಅದನ್ನು ಯಾವತ್ತೂ ನಾವು ಮರಿಬಾರ್ದು, ಯಾವಾಗಲೂ ಎದೆ ಮೇಲೆ ಇರಬೇಕದು. ಎಷ್ಟು ತಾಳಿ ಊದ್ದಿರ್ತೈತಿ ಅಷ್ಟು ಗಂಡನ ಗ್ಯಾರಂಟಿ ಭಾಳ ಅಂತ. ಈಗ ಹೆಣ್ಮಕ್ಳು ಇಷ್ಟ ಹಾಕೊತಾರೆ, ಪ್ಯಾಟೆನವ್ರು ಹಳ್ಳ್ಯಾನವ್ರು ಏನಿಲ್ಲ ಬಿಡ್ರಿ ಉದ್ದನ್ನು ಹಾಕೊತಾರೆ. ಅಂದರೆ ತಾಳಿ ಯಾಕೆ ಅಷ್ಟು ಬೆಲೆ ಐತಂದ್ರೆ ನಮ್ಮಲ್ಲಿ ಸಂಪ್ರದಾಯ ಆಚಾರ ವಿಚಾರದಿಂದ ಮನುಷ್ಯನ ಬದುಕು. ಇವತ್ತು ನಮ್ಮ ಭಾರತ ದೇಶ ಬದುಕೈತೆ ಅಂದ್ರೆ ಸಂಪ್ರದಾಯದಿಂದ ಆಚಾರ ವಿಚಾರ. ಚೀನಾ ಬದುಕೈತೆ ಅಂದ್ರೆ ಕೈಗಾರಿಕೆ, ಸಂಪತ್ತಿನಿಂದ ಬದುಕೈತೆ ಅಂದ್ರೆ ಅಮೇರಿಕ. ಆದರೆ ಆಚಾರ ವಿಚಾರ ಸಂಪ್ರದಾಯದಿಂದ ನಮ್ಮ ದೇಶ ಬದುಕ್ಯದ. ಆ ದೇಶ ಇವತ್ತು ನಮ್ಮ ನೋಡ್ರಿ ಎಲ್ಲ ಕಡೆ ಎಷ್ಟೋ ಯುದ್ಧ ಆಗ್ತಾವೆ, ಎಷ್ಟೋ ಸಾಹಿತ್ಯ ಏನೇನೋ ಆಗ್ತದೆ, ಆದರೆ ನಮ್ಮ ದೇಶ ಭಾಳ ಸುಭಿಕ್ಷವಾಗಿದೆ. ಅದರಾಗ ನಮ್ಮ ಕರ್ನಾಟಕ ಭಾಳ ಚಂದ. ಕಾರಣ ಅಂತಂದರೆ ಆಚಾರ ವಿಚಾರ ಸಂಪ್ರದಾಯ ಅನ್ನೋದು ಭಾಳ ದೊಡ್ಡದಿರ್ತೈತಿ. ಅದನ್ನು ಇವತ್ತಿನ ದಿವಸ ನೀವು ಕಾಪಾಡ್ಕೊಂಡು ಹೋಗಿ ಹೌದಲ್ರಿ. ಇಬ್ಬರು ಕುಡ್ಕೊಂಡು ತಾಳಿ ಮತ್ತು ಕಾಲಂಗ್ರವನ್ನು ಪೂಜೆ ಮಾಡಿ ಆಮೇಲೆ ಹೇಳ್ತೇವೆ. ओम सर्वमंगलमांगल्ये शिवे सर्वार्थसाधके शरण्ये त्र्यंबके देवी नारायणी नमोस्तुते या देवी सर्वभूतेषु मांगल्यरूपेण संस्थिता नमस्तस्यै 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 नमो नमः या देवी सर्वभूतेषु मातृरूपेण संस्थिता नमस्तस्यै 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 नमो नमः हरिद्राचूर्ण संयुक्तं कुंकुमं कामदायकं वस्त्रालंकारं सर्वं देवीं तं पुत्र्यदायं हरिद्रा कुंकुमादि चूर्णं समर्पयामि ओम योपान पुष्पं वेद पुष्पवान् प्रजावान् पशुमान् भवति चंद्रमा वा अपां पुष्पं पुष्पवान् प्रजावान् पशुमान् भवति नानाविध परिमल पत्र पुष्पाणि समर्पयामि ओम दूरसे दूर्वदूर्वत्तं दूर्वतं योऽस्मान् दूर्वतीनं दूर्वयं वयं दूर्वामः दिव्य परिमलादुपमाग्रापयामि ओम सप्तकाश महादेव सर्वान्तस्ते मीरापहाय सबाह्यभ्यन्तरं ज्योतिर्दीपोऽयं प्रदीयताम् ओम कर्पूरगौरं करुणावतारं संसारपारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि कर्पूरदीपं दर्शयामि नमः शिवाय शांताय नमः सोमाय शंभवे नमः शिवाय कल्याणिपतये ते नमो नमः आत्मा शिरस नमस्कारान् करोमि हाँ फिरको फोटो ತೆಗೀರಿ ಸರ್. ಇಲ್ಲ ಇಲ್ಲ ಮೇಲೆ ಹಾ ಆಯ್ತು ರೀ. ಸರ್ ಇಬ್ಬರು ಹಿಡ್ಕೊಡ್ರಿ, ನೀವಿಬ್ರು ಅದನ್ನ ಕೈಯಾಗ ತಾಟಿ ಹಿಡ್ಕೊಡ್ರಿ. ನೀವು ಹಿಡ್ಕೊಡ್ರಿ, ನೀವು ಹಿಡ್ಕೊಡ್ರಿ. ಹಾಂ ಫೋಟೋ ನೀವು ಬರ್ರಿ, ಮಧ್ಯದಲ್ಲಿ ಬರ್ರಿ ಸರ್, ಫೋಟೋ ತೆಗೀರಿ ಸರ್.
ಹಾಂ ಸರ್ ಮುಂದೆ ನೋಡ್ರಿ ಇಲ್ಲಿ ನೋಡ್ರಿ ನೀವು ಇಬ್ರು ಇಲ್ಲಿ ನೋಡ್ರಿ ಸರ್ ತೋಟಲ್ಲೆಲ್ಲ ಹಿರಿಯರಿಗೆ ಮುಟ್ಟಿಸ್ಕೊಂಡ್ಬಿಟ್ಟು ಕೊಡ್ರಿ ಅವ್ರ ಕೈ ಅದ್ರ ಮ್ಯಾಗ ಹಿಂಗೆ ಕೈ ಇಡ್ಬೇಕ್ರಿ ಕಾಳಿ ಕಾಲೊಬ್ರ ಹುಷಾರು ತಗೊಳ್ರಿ ಸರ್ ನೀವು ಹೊಯ್ಕೊಂಡು ಅದರ ಬರಕ್ಕೆ ಎಲ್ಲರೂ ಬರೀ ಕಡೆ ಸ್ವಲ್ಪ ದಾರಿ ಬಿಡ್ರಿ ಕಡೆ ಮುಟ್ಟಿ ನಮಸ್ಕಾರ ಮಾಡಿ ಹಿರಿಯರು ಅವ ಕೂತಾರ ನೋಡಿ ಸರ್ ಬೇಡ ನಾವು ಡ್ಯೂಟಿ ಚೇಂಜ್ ಮಾಡೋಣ ಹಿರಿಯರು ಪ್ಲೇಸ್ ಚೇಂಜ್ ಮಾಡೋಣ ಆ ಜಾಗ ಸ್ವಲ್ಪ ಭಾಳ ಕಾಯಿ ಕಳಿಸಿ ನೀವು ಹಿಡ್ಕೊಳ್ಸಿ ಬೋರ್ಮಲ್ ಕೊಡ್ರಿ ಕೈ ಒಳಗೆ ಸೀದಾ ಇಡ್ಬೇಕು ಸೀದಾ ಸ್ವಲ್ಪ ನೀರು ಮೈ ಮೇಲೆ ಸಾಗುತ್ತೆ ಕೊಡೋದು ತೋರಿಸಿ ನೀವು ಬರೋ ಮತ್ತೆ ಇಬ್ಬರು ಗಂಡ ಈ ಕಡೆ ಬರೋ ಮಧ್ಯದಲ್ಲಿ ನಿಂತು ಇನ್ನೂ ಬರ್ಸಿ ಹೇಳಿ ಸರ್ ನಾನು ಇವತ್ತಿನ ಶುಭ ಮುಹೂರ್ತದಲ್ಲಿ ದೈವದ ಸಾಕ್ಷಿಯಾಗಿ ಗುರು ಹಿರಿಯರ ಸಾಕ್ಷಿಯಾಗಿ ಸಮಾಜದ ಸಾಕ್ಷಿಯಾಗಿ ಒಂದು ಬಳಗದ ಸಾಕ್ಷಿಯಾಗಿ ಕುಲದೇವರ ಸಾಕ್ಷಿಯಾಗಿ ಮಾತಾಪಿತೃರ ಸಾಕ್ಷಿಯಾಗಿ ಇವತ್ತಿನ ಶುಭ ಮುಹೂರ್ತದಲ್ಲಿ ನನ್ನ ಮಗಳಾದ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಕಾಂಚನ ಅಲ್ಲಿ ಕಾಂಚನ ಭವಾನಿ ಎಂಬ ಕನ್ಯಾಮಣಿಯನ್ನು ನಿಮ್ಮ ತಂದೆ ತಾಯಿ ಹೆಸರು ದೇವೇಂದ್ರಪ್ಪ ಹೇಳು ದೇವೇಂದ್ರಪ್ಪ ಶ್ರೀಮತಿ ಸಿದ್ದಮ್ಮ ಹೇಳು ಸಿದ್ದಮ್ಮ ಇವರ ಮಗನಾದ ಚಿರಂಜೀವಿ ನಿಜಲಿಂಗಪ್ಪನಿಗೆ ಇವತ್ತಿನ ದಿವಸ ದೈವ ಸಮ್ಮುಖದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ದೇವತೆಗಳ ಸಮ್ಮುಖದಲ್ಲಿ ನನ್ನ ಮಗಳನ್ನು ಆತ್ಮಸಂತೋಷದಿಂದ ಸ್ವಹ ಸಂತೋಷದಿಂದ ಕನ್ಯಾದಾನ ಮಾಡಿ ಕೊಡುತ್ತೇವೆ ಇದು ಸತ್ಯ ಅದ್ರ ಮೇಲೆ ಹಾಲು ಬಿಡ್ರಿ ಬಗ್ಗೆ ಸಾವಕಾಶ ಓಂ ಕನ್ಯಾಂ ಕನಕಲಕ್ಷಣ ಸಂಪನ್ನಾಂ ಕನಕಾಭರಣೈರುತಾಂ ದಾಸ್ಯಾಮಿ ಶಂಭವೇ ಶುಭ್ರಂ ಶುಭಲೋಕಾಜಿಗೀಷಯಾಯ ವಿಶ್ವಾಂಬರಾ ಪಂಚಭೂತ ಸಾಕ್ಷಿಣ್ಯ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಶಂಭೋ ಪ್ರೀತಿಕರಾಯ ಚಾಯ ಕನ್ಯಾದಾನ ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು ಇಲ್ಲಿ ಹಳೆ ನಗಲ್ ಮೇಲೆ ಬಲ್ಲೆ ಹೇಳಿದ್ರು ಹೇಳಿ ಧರ್ಮೇಚ ಅರ್ಥೇಚ ಕಾಮೇಚ ಧರ್ಮೇಚ ಅರ್ಥೇಚ ಕಾಮೇಚ ಧರ್ಮೇಚ ಅರ್ಥೇಚ ಕಾಮೇಚ ನಿಜಲಿಂಗಪ್ಪನವ್ರು ಏನು ಹೇಳಿದ್ರು ಗೊತ್ತಲ್ರಿ ನನ್ನ ಮಗಳನ್ನು ಧರ್ಮದಿಂದ ಆಚಾರ ವಿಚಾರ ನಮ್ಮ ಧರ್ಮದ ಸಂಪ್ರದಾಯದಿಂದ ನನ್ನ ಮಗಳನ್ನು ಬೆಳೆಸಿದ್ದು ಮಾಡಿದ್ದೀನಿ ಅರ್ಥ ಅಂತಂದ್ರೆ ದುಡ್ಡು ಅವಳಿಗೆ ದುಡ್ಡು ಕೇಳಾಳ ಸಾಲಿ ಕಲಿತೀನಿ ಸಾಲಿ ಕಲಿಸ್ಯಾರ ಬಂಗಾರ ವಜ್ರ ವೈರಿ ಏನು ಬೇಕೆಲ್ಲ ಕೊಟ್ಟಿವಿ ನಮ್ಮ ಮನೆಯೊಳಗೆ ಒಂದು ಕೆಲಸ ಹಚ್ಚಿಲ್ಲ ಕಸ ಮುಸುರಿ ಬಾಂಡೆ ನಾವೆಲ್ಲ ಇಟ್ಟಿವಿ ರಾಣಿಯನ್ನು ನೋಡ್ಕೊಂಡಿವಿ ನಮ್ಮ ಮಗಳನ್ನ ಅಂತ ಹೇಳ್ತಾರೆ ಅವರು ಆಮೇಲೆ ಧರ್ಮ ಅರ್ಥ ಕಾಮ ಅಂದ್ರೆ ರತಿ ಅಂತ ಹುಡುಗಿನ 20 ವರ್ಷ ಜೋಪಾನ ಮಾಡಿ ನೀನು ಕೈಯಾಗ ಕೊಡ್ತೀನಿ ರಾಣಿ ಹಂಗ ನೋಡ್ಕೋತೀಯ ಅಂತ ಕೇಳ್ತಾರೆ ಈಗ ಅವರು ನೋಡ್ಕೋತೀರಿ ಎಲ್ಲ ಕೆಲಸ ಮಾಡ್ತೀರಿ ಯಾಕಂದ್ರೆ ರಾಣಿ ಹೆಂಗ ನೋಡ್ಕೊಂಡಾರ ಅವರು ನನ್ನ ಮಗಳು ಹಂಗಿರ್ಬೇಕು ಕನ್ಯಾದಾನ ಅಂದ್ರೆ ಕಣ್ಣು ಕೊಟ್ಟು ದೇವ್ರಿದ್ದಂಗ ಅವರು ದೇವ್ರ ಸಮಾನ ಇವತ್ತು ನಿಮಗೆ ಅವರು ಹೌದಲ್ರಿ ಅಂಥ ದೇವರು ಏನ್ ಮಾಡ್ತಾರ ಕನ್ಯಾದಾನ ಮಾಡಿ ಇವತ್ತು ನಿಮ್ಗೆ ಕೊಡ್ತಾರೆ ನಡ್ಕೊಂಡು ಹೋಗ್ತಿರಲ್ಲ ಹೇಳ್ರಿ ನಾತಿ ಚರಾಮಿ ಎಷ್ಟು ಸಲ ಹೇಳಿದ್ರಿ 3 ಸಲ ಎಲ್ಲಿ ಕೋರ್ಟ್ನಾಗ ಜಡ್ಜ್ ಹೇಳ್ತಾನ್ರಿ ಆರ್ಡರ್ ಅಂದ್ರೆ ಸಮಾಜ ಅನ್ನತಕ್ಕಂಥ ಕೋರ್ಟಿನೊಳಗೆ ಒಪ್ಕೊಂಡಂಗೆ ಇವತ್ತು ನೀವು ನಿಮ್ಮ ಮಗಳನ್ನು ರಾಣಿಯಂಗ ನೋಡ್ಕೊತೀನಿ ಅಂತ ನೋಡ್ಕೋತಿರಲ್ಲ ಸರ್ ನೋಡ್ಕೊತೀರ ಚಿಂತೆ ಬಿಡ್ರಿ ನೀವು ಬರ್ರಿ ಹೊರದವರು ಬರ್ರಿ ಸರ್ ನೀವು 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 ಓಕೆ ಕೊಡ್ರಿ ಹೇಳ್ರಿ ಇವತ್ತಿನ
ಶುಭ ಮುಹೂರ್ತದಲ್ಲಿ ದೈವದ ಸಾಕ್ಷಿಯಾಗಿ ಗುರು ಹಿರಿಯರ ಸಾಕ್ಷಿಯಾಗಿ ಸಮಾಜದ ಸಾಕ್ಷಿಯಾಗಿ ಬಂಧು ಬಳಗದ ಸಾಕ್ಷಿಯಾಗಿ ಕುಲದೇವರ ಸಾಕ್ಷಿಯಾಗಿ ಮಾತಾಪಿತರರ ಸಾಕ್ಷಿಯಾಗಿ ಇವತ್ತಿನ ಶುಭ ಮುಹೂರ್ತದಲ್ಲಿ ನಮ್ಮ ಮಗನಾದ ಚಿರಂಜೀವಿ ನಿಜಲಿಂಗಪ್ಪನಿಗೆ ಚಿಕ್ಕಸಿಂದಗಿ ನಿವಾಸಿ ಶ್ರೀಮತಿ ಚೆನ್ನಮ್ಮ ದೇವೇಂದ್ರಪ್ಪ ಧೂಳುಕೇಡ್ ಇವರ ಮಗಳಾದ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಕಾಂಚನ ಭವಾನಿಯನ್ನು ನಮ್ಮ ಮಗನಿಗೆ ದೈವ ಸಮ್ಮುಖದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಸಮಾಜದ ಸಮ್ಮುಖದಲ್ಲಿ ದೇವತೆಗಳ ಸಮ್ಮುಖದಲ್ಲಿ ಆತ್ಮ ಸಂತೋಷದಿಂದ ಸುಖ ಸಂತೋಷದಿಂದ ತೆಗೆದುಕೊಂಡಿರುತ್ತೇವೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಅದರ ಮೇಲೆ ಕೆಳಗೆ ಹಾಲ್ಬಿಡು. ಓಂ ಕನ್ಯಾಂ ಕನಕಲಕ್ಷಣ ಸಂಪನ್ನಾಂ ಕನಕಾಭರಣೈರುದಾಂ ದಾಸ್ಯಾಮಿ ಶಂಭವೇ ಶುಭ್ಯಂ ಶಿವಲೋಕಾಜಕೇಶಯಾಯ ವಿಶ್ವಾಂಬರಾ ಪಂಚಭೂತ ಸಾಕ್ಷಿಣ್ಯ ಸರ್ವದೇವತಾಹಾಯ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಶಂಭೋ ಪ್ರೀತಿಕರಾಗೆ ಚಾಯ. ಕನ್ಯಾದಾನ ಮುಹೂರ್ತೋಸ್ತು ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಅಲ್ಲಿ ಆ ತಾಯಿ ಮೇಲೆ ಕೈ ಇಡ್ರಿ, ಬಲಗೈ ಇಬ್ರು ಬಲಗೈ ಇಡ್ರಿ. ಹಾ ಹೇಳ್ರಿ. ಧರ್ಮೇಚ ಅರ್ಥೇಚ ಕಾಮೇಚ ಧರ್ಮೇಚ ಅರ್ಥೇಚ ಕಾಮೇಚ ಧರ್ಮೇಚ ಅರ್ಥೇಚ ಕಾಮೇಚ. ತಾಯಿ ಅವ್ರು ಏನು ಹೇಳಿದ್ರು ಗೊತ್ತಾ? ನನ್ನ ಮಗನ ಧರ್ಮದಿಂದ ಆಚಾರ ವಿಚಾರದಿಂದ ಮುಂಜಾನೆ ಕೂಡ ಜಳಕ ಮಾಡಲಿ, ಚಹಾ ಕುಡಿಯೋಂಗಿಲ್ಲ, ಟಿಫನ್ ಮಾಡೋಂಗಿಲ್ಲ, ಎಲ್ಲ ಆಚಾರದಿಂದನೇ ನಡ್ಕೊಂಡು ಹೋಗ್ತಾ ನನ್ನ ಮಗ ಹಂಗೆ ಬೆಳೆಸೀನಿ ಅಂತ ಹೇಳ್ತಾರೆ ಅವರು. ಅರ್ಥ ಅಂತಂದರೆ ಅವ್ನು ಸಾಲಿ ಕಲಿಸೀನಿ, ದುಡ್ಡು ಕೊಟ್ಟೀನಿ, ಗಾಡಿ ಏನು ಕೇಳ್ತಾನೆ ಅದನ್ನೆಲ್ಲ ನಾನು ಕೊಟ್ಟು ಬೆಳೆಸಿದ್ದೀನಿ. ಧರ್ಮ ಅರ್ಥ ಕಾಮ ಮನ್ಮಥನಂತ ಹುಡುಗನು ಜೋಪಾನ ಮಾಡೀವಿ. ಇಷ್ಟು ದಿವಸ ಜೋಪಾನ ಮಾಡಿ ಇವತ್ತು ನಿನ್ನ ಕೈಯಾಗ ಕೊಡ್ತೀವಿ ಅಂತಾರೆ ಅವ್ರು. ರಾಜನಂಗ ನೋಡ್ಕೋತೀವಿ, ಮಹಾರಾಜನಂಗ ನೋಡ್ಕೋಬೇಕು. ಯಾಕಂತಂದ್ರೆ ಪತಿ ದೇವರು ಅಂತ ಇವತ್ತಿನ ದಿವಸ ಅವರು ನಿಮ್ಗೆ ದೇವರಾಗ್ತಾರೆ, ಹೌದಲ್ರಿ? ಅವರೆಲ್ಲ ಇಷ್ಟೆಲ್ಲ ಬೆಳೆಸಿ ದೊಡ್ಡವ್ರು ಮಾಡಿ ರಾಜನಂಗೆ ಬೆಳೆಸ್ಯಾರ. ಹಂಗೆ ನೀವು ಹೆಂಗೆ ಬೆಳೆಸ್ಬೇಕು ಅಂದ್ರೆ ಪೂಜ್ಯೇಶು ಮಾತಾ, ಉಣಿಸುವಾಗ ಗಂಡನಿಗೆ ಮಗನಂಗೆ ಉಣಿಸ್ಬೇಕು. ಯಾಕಂದ್ರೆ ನಾವು ಮಕ್ಕಳಿಗೆ ಉಣಿಸ್ಬೇಕಾದ್ರೆ ಏನು ಮಾಡ್ತೀವಿ? ಅನ್ನ ಹಾಲು ಮೊಸರೆಲ್ಲ ಮಾಡಿ ಕಲಿಸಿ ಅದರೊಳಗೆ ಪ್ರೀತಿ ತುಂಬುತ್ತೀವಿ ಅನ್ನದೊಳಗೆ. ಆ ಪ್ರೀತಿಯನ್ನು ಮಕ್ಕಳಿಗೆ ಉಣಿಸ್ತೀವಿ ನಾವು, ಹೌದಲ್ರಿ? ಚಂದಪ್ಪನ ತೋರಿಸುವಂತ, ನಾಯಿ ತೋರಿಸುವಂತ, ಅದನ್ನು ತೋರಿಸುವಂತ, ಇದನ್ನು ತೋರಿಸುವಂತ, ಬಗಲ ಕುಂದಿರ್ಸ್ಕೊಂಡು ಎಲ್ಲ ಕಡೆ ಅಡ್ಡಾಡಿ ಉಣಿಸ್ತೀವಿ, ಹೌದಲ್ರಿ? ಪ್ರೀತಿಯಿಂದ. ಮತ್ತು ಹಾಗಂತ ಇವ್ರಿಗೆ ಮಾಡಕ್ಕೆ ಬರಲ್ಲ. ಹಾಗೆ ಬಗಲ ಕುಂದಿರ್ಸೋಕೆ ಬರ್ತನ್ರಿ, ಬರಲ್ಲ. ಅಂದ್ರೆ ಆ ಪ್ರೀತಿ ತುಂಬಬೇಕಂತ ಅಲ್ಲಿ ನೀವು ತಾಯಿ ಪ್ರೀತಿ ತುಂಬಬೇಕ್ರಿ ಅನ್ನದೊಳಗೆ. ಆ ತುಂಬದೊಳಗೆ ಅವ್ರು ಆರೋಗ್ಯವಂತಿರ್ತಾರೆ. ನಿಮ್ಮ ಅಪ್ಪಗೆ ನಿಮ್ಮ ಅವ್ವ ಹೆಂಗೆ ಉಣಿಸೋದ್ರು, ಜೋಪಾನ ಮಾಡಿ ಇಷ್ಟು ದೊಡ್ಡ ವ್ಯಕ್ತಿತ್ವವನ್ನು ಗಳಿಸಿದ್ರಲ್ಲ, ಹಾಗೆ ನೀವು ಕೂಡ ಈ ಮನೆತನದ ಗೌರವ, ನಿಮ್ಮ ಮನೆತನದ ಗೌರವ, ನಿಮ್ಮ ಊರಿನ ಗೌರವ ಕಾಪಾಡುವಂಥ ಶಕ್ತಿ ನಿಮ್ಮಲ್ಲಿ ಇರ್ತೈತೆ. ಹೆಣ್ಣಿಗಿರ್ತೈತೆ, ಗಂಡಿಗಿರಲ್ಲ. ಹೆಣ್ಣಿನ ಮನೆ ಬಾಕಲ ಯಾವುದು ಮುಂಚಿ ಬಾಗಲ ಅಂದ್ರೆ ಹೆಣ್ಣು, ಹೌದಲ್ರಿ? ಹೆಣ್ಣು ಚಲೋ ಇತ್ತು ಅಂದರೆ ಇಡೀ ಮನೆ ಭಾಳ ತೂಗು ಇದ್ರ ಮ್ಯಾಗ ನಡೀತಿರ್ತೈತೆ. ಎಂಥ ಹೆಣ್ಮಗಳಪ್ಪ, ಮನೆತನದ ಗೌರವ ಹೆಚ್ಚು ಮಾಡೋದು ಅಂತ, ಹೌದು? ಅದನ್ನು ನೀವು ಕಾಪಾಡ್ಕೊಂಡು ಹೋಗ್ಬೇಕು. ಇನ್ಮೇಲೆ ಅದರ ಜೊತೆಗೆ ನೀವು ಅದ್ರ ಜೊತೆಗೆ ಅವರಿಗೆ ಹೆಂಗಿರ್ಬೇಕಂದ್ರೆ ಹಾಲು ನೀರು ಕುಡಿಸ್ದಂಗೆ, ಹೇಳಿದ್ಮೇಲೆ ಮಜ್ಜಿಗೆ ನೀರು ಕುಡಿಸ್ದಂಗೆ ಇರಬಾರ್ದು. 15 ನಿಮಿಷಕ್ಕೆ ನೀರು ಮೇಲೆ 36 ಆಗಬಾರ್ದು, 3 ಈ ಕಡೆ 6 ಈ ಕಡೆ ಆಗಬಾರ್ದು, 63 ಆಗಬೇಕು. 3 ಮಕ ನೋಡ್ಬೇಕು, 6 ಮಕ ನೋಡ್ಬೇಕು. ಹಾಗೆಲ್ಲ ನೋಡ್ಕೊಂಡು ಅವ್ರು ಹೋಗ್ತಾರಂತ ಹೇಳ್ತಾಯಿ. ನಾತಿ ಚೈರಿತವ್ಯ ಜೋರು ಹೇಳ್ಬೇಕು. ಮತ್ತು ಅವ್ರು ಹುಡುಗಿ ಮಾತಾಡಕ್ಕೆ ಬರ್ತಿಲ್ಲೋ ಅನ್ನಬಾರ್ದು. ನಾತಿ ಚೈರಿತವ್ಯ, ನಾತಿ ಚರಿತವ್ಯ. ನಿಮ್ಮ ಮಗನ ಚೆನ್ನಾಗಿ ರಾಜನನ್ನ ನೋಡ್ಕೊತಾರಂತ ನೀವು ಚಿಂತೆ ಬಿಟ್ಟು ಗಂಡ ಹೆಂಡತಿ ಆರಾಮ ಪ್ರವಾಸ ಮಾಡಕ್ಕೆ ಹೋಗ್ಲಿ ಇಬ್ರು. ಗೊತ್ತಾಗ್ತಿಲ್ಲ? ತೆಗೀರಿ, ಬೋರ್ ಮಾಡ್ಕೊಡ್ರಿ ಅವ್ರಿಗೆ. ಶಿವಯ್ಯ ಕೊಟ್ಬಿಡು ಬೋರ್ ಮಾಡೋದು. ತೋರಿ ತಾಯಿ, ಈ ಕಡೆ ಇಡ್ರಿ. ಏನು ಕೈ ಹಿಡ್ಕೊರಿ ತಾಯಿ, ಎರಡು ನೀವು ಎಡಗೈ ಹಿಡ್ರಿ ಸರ್. ಮೊದಲಿಗೆ ಕೈ ತಕ್ಕೊಳ್ಳಿ, ಕೈ ತಕ್ಕೊಂಡು ಹಿಡ್ಕೊ. ಮೊದಲಿಗೆ ನಿಮ್ಮ ಧರ್ಮಪತ್ನಿ ಆಗತಕ್ಕಂಥ ಆ ತಾಯಿಗೆ ನೀವೇನಪ್ಪ ಅಂತಂದ್ರೆ, ಮೊದಲನೆಯದಾಗಿ ಭವಾನಿಯವರಿಗೆ ನೀವೇನಪ್ಪ ಅಂತಂದ್ರೆ ಬೆಳ್ಳಿ ಕಾಣಿಕೆ ಕೊಡ್ಬೇಕ್ರಿ. ಪ್ರಥಮವಾಗಿ ಬೆಳ್ಳಿ ಕಾಣಿಕೆ ಭಾಳ ಸರ್ವಿಸ್. ಮೊಬೈಲ್ ಕೊಟ್ಟಿದ್ದೀನಿ, ವಾಚ್ ಕೊಟ್ಟಿದ್ದೀನಿ. ಎಷ್ಟು ಅಂದರೆ ಸಮಯ ಪ್ರಜ್ಞೆ ಇರಬೇಕು ಅಂತ ಕೊಟ್ಟಿರಿ. ಒಳ್ಳೆಯ ಸಂಪ್ರದಾಯ, ಒಳ್ಳೆಯ ಆಚಾರವಂತರಿದ್ದೀರಿ. ಹಿಂಗಿರ್ಬೇಕು, ಯಾವಾಗ ಮೊಬೈಲ್ ಕೊಡಬಾರ್ದು. ಅದೇನು ರೀ ಮೊಬೈಲು, ವಾಚ್ ಕೊಟ್ಟಿರಲ್ಲ, ಸಮಯ ಪ್ರಜ್ಞೆ ಇರಲಿ, ಒಳ್ಳೆ ಕೆಲಸ ಮಾಡಿದಿರಿ. ಬೆಳ್ಳಿ ಮೊದಲು ಹೆಣ್ಣಿಗೆ ಕೊಡಬೇಕು. ಯಾಕಂದ್ರೆ
ಬೆಳ್ಳಿ ಇವತ್ತು ಮೊನ್ನೆ ಅಂಬಾನಿ ತನ್ನ ಮಗಂದು ನಿಶ್ಚಯ ಮಾಡಿದಾಗ ಕಾಲಿಗೆ ಬೆಳ್ಳಿ ಕಾಲುಂಗ್ರ ಹಾಕಿದ್ರು. ಅವ್ರು ಇಡೀ ಜಗತ್ತಿಗೆ ಶ್ರೀಮಂತ. ಬಂಗಾರದ ಹಾಕಲಿಲ್ಲ, ಬೆಳ್ಳಿದ ಹಾಕಿದ್ರು. ಬೆಳ್ಳಿ ಕಾಲ್ಚೈನ್, ಬೆಳ್ಳಿ ಉಡ್ದಾರ, ಬೆಳ್ಳಿ ಗುರುಗಣಿಗೆ, ಬೆಳ್ಳಿ ತಾಟ, ಬೆಳ್ಳಿ ಚೆರಿಗೆ, ಬೆಳ್ಳಿ ಆರತಿ, ಬೆಳ್ಳಿ ಸಮಯ. ಯಾಕಂದ್ರೆ ಆ ಬೆಳ್ಳಿ ಒಳಗೊಂದು ಗುಣ ದೇಹದಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಚಪ್ಪುಂತೈತಿ, ಗುರುಗಡಿ ಕಪ್ಪು ಹಾಕತೈತಿ. ಮಕ್ಕಳಿಗೆ ಉಡ್ದಾರ ಹಾಕಿದ್ರೆ ನಡ ಗಟ್ಟಾಗ್ತೈತಿ. ಕಾಲುಂಗ್ರ ಹಾಕೋದ್ರಿಂದ ಕಾಲುಂಗ್ರದಿಂದ ಒಂದು ನರ ಇಲ್ಲಿ ಬಂದಿರ್ತೈತಿ, ಹಿಂದೆ ಮೆದುಳಿರ್ತೈತಿ. ಆ ಮೆದುಳಿನಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಹೊರಗೆ ಆಗ್ತದೆ. ಇಲ್ಲಿ ಕಾಲ್ಚೈನ ಬೆಳ್ಳಿದು ಹಾಕ್ತಾರೆ, ಬಂಗಾರದ ಹಾಕಲ್ಲ. ಯಾರು ಬಂಗಾರದ ಹಾಕಿ ನೋಡಿದ್ರೆ ಇಲ್ಲ, ಬೆಳ್ಳಿದು. ಯಾಕಂದ್ರೆ ಇಡೀ ದೇಹಕ್ಕೆ ಕಾಲು ಭಾಳ ಮುಖ್ಯ. ಹ್ಯಾಂಗ ಮನೆಗೆ ಫೌಂಡೇಶನ್ ಮುಖ್ಯನೋ ಹಾಗೆ ಇಡೀ ಮನೆತನಕ್ಕೆ ಒಬ್ಬ ಹೆಣ್ಣಿಗೆ ಕಾಲು ಮುಖ್ಯ ಇರೋದ್ರಿಂದ ಕಾಲಿಗೆ ಹಾಕ್ತಾರೆ. ಅದಕ್ಕೆ ಗಂಡ್ಮಕ್ಳಿಗೆ ಹಾಕಂಗಿಲ್ಲ ಕಾಲ್ಚೈನು, ಕಾಲುಂಗ್ರ ಹಾಕ್ತಾರಲ್ರಿ. ಇಲ್ಲ, ಮನೆ ಕಾಪಾಡುವಂಥವಳು ಯಾರು ಅಂದ್ರೆ ತಾಯಿ. ಅದಕ್ಕೆ ಆ ತಾಯಿಗೆ ಏನು ಮಾಡೋದು, ಈಗ ಮೊದಲನೇದಾಗಿ ಈ ಎಂಗೇಜ್ಮೆಂಟ್ ಕಾಲ್ಚೈನ್ ಕೊಟ್ಟಿರ್ತಾರೆ, ಹೌದಲ್ರಿ. ಈ ಕಾಲುಂಗ್ರ ಕೊಡಬೇಕು, ತಾಯಿ ಕೈ ಹಿಂಗಿಡಿರಿ, ಹಿಂಗಿಡಿ ಕೊಡಿಸರಿ. ಈಗ ಅದು ಇಳಿಬೇಡ್ರಿ, ಜಗಳದ ಬರ್ತದೆ. ಇದು ಕೈಯಾಗಿಡ್ರಿ. ಫೋಟೋ ತೆಗೀರಿ. ನೋಡ್ರಿ ಮುಂದೆ. ಆಯ್ತು ರೀ. ತಾಯಿ ಕಾಲ್ ಅವ್ರ ಕೈ ಕೊಡ್ರಿ, ಸರ್ ಕೈ ಬಲಗಾಲಿ ತಾಯಿ ಬಲಗಾಲಿಗೆ ಹಾಕ್ರಿ ಸರ್. ಹೆಬ್ಬಟ್ಟಿನ ಮಗ್ಗಲ್ಕ ಬಂದ್ರ ಹಾಕ್ರಿ, ಇಲ್ಲಾಂದ್ರೆ ಬರ್ಲಿಲ್ಲ ಅಂದ್ರೆ ಕೈ ಹಾಕಿ ಈ ಕಡೆ ಕೈ ಬರೋದಿಲ್ಲ, ಕೈಯಾಗ ಕೊಟ್ಬಿಡ್ರಿ. ತೋರಿ ತಾಯಿ ಕಿರುಬಳ್ಳಾಗಿ ಇಟ್ಕೊಡ್ರಿ. ಎಡಗಾಲ ಒಂದಿಡ್ರಿ, ಒಂದ ಕಾಲು ಮುಟ್ಟಿಸ್ಬಾರ್ದು, ಎರಡು ಕಾಲು ಮುಟ್ಟಿಸ್ಬೋದು. ಎಡಗಾಲ ಮುಟ್ಟಿಸಿ ಅಲ್ಲೇ ಹಾಕೋಬೇಕು ತಾಯಿ. ಯಾವಾಗಲೂ ಕಾಲುಂಗ್ರ ಇರಬೇಕು. ಕೊಡ್ರಿ, ಕಿರುಬಳ್ಳಾಗ ಹಾಕೋರಿ. ಈ ಕಡೆ ತಾಯಿ ಕೊಡಿಸಿವ ಸೀದಾ ಕೊಂದ್ರಿ ಸರ್. ತಾಳಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏನ್ರಿ, ತಾಳಿ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಯಾಕಂದ್ರೆ ಭಾಳ ಮಂದಿ ಈ ಕೈಯಾಗಿರ್ತದೆ. ನೀವು ಆ ಕೈ ಹಿಡ್ಕೊಡ್ತಾಯಿ ಬಲಗೈಯಾಗ ಮ್ಯಾಗ ಹಿಡ್ರಿ ಕರೆಕ್ಟಾಗಿ. ಆಮೇಲೆ ಅಲತಿ ಮ್ಯಾಲ ಫೋಟೋದವ್ರ ನಿಮ್ಗೆ ಹ್ಯಾಂಗೆ ಅಡ್ಜಸ್ಟ್ ಬೇಕು ಅಂತ ಕೊಡ್ರಿ. ನೋಡ್ರಿ, ತಾಳಿ ಅಂತಕ್ಕಂಥದ್ದು ಭಾಳ ಮುಖ್ಯ. ನೀವು ಇಲ್ಲಿ ಫೋಟೋ ತೆಗೀರಿ, ಫೋಟೋ ತೆಗೆದು ಹೇಳ್ತೀವಿ. ಆಯ್ತು ರೀ. ಹಾಂ, ತಾಳಿ ಅನ್ನತಕ್ಕ ಗೀತೆ ಎರಡು ಕೈ ಹಿಡ್ಕೊಂಡು ಸಾಕು. ಆ ಕಡೆ ತೋರಿ. ಹಾಂ, ಹಿಂಗೆ ಹಿಡ್ಕೊಂಡು ಸೀದಾ ಕರೆಕ್ಟಾಗಿ ಹಿಡ್ಕೊಂಡು. ತಾಳಿ ಅನ್ನತಕ್ಕಂಥದ್ದು ಭಾಳ ಮುಖ್ಯ ಹೆಣ್ಮಕ್ಳಿಗೆ. ಎದಿ ಮ್ಯಾಗ ಯಾವಾಗಲೂ ತಾಳಿ ಇರಬೇಕು. ತಾಳಿ ಯಾವಾಗಲೂ ಎದಿ ಮ್ಯಾಗ ಇರಬೇಕು. ಏನು ತಾಯಿ, ಈಗ 2 ಎಳೆ ಇರ್ತೈತ್ರಿ. ಮುಂದೆ ಮದುವೆಯಾಗಿಂದ ಮುತ್ತೈದರ 4 ಎಳೆ ಮಾಡ್ತಾರೆ. ಶಾಸ್ತ್ರದ ಪ್ರಕಾರ 1 ಎಳೆಯೊಳಗೆ ಮಾತಾಡಬೇಡ್ರಿ. ತಡ್ರಿ ನಾವು ಮಾಡಿಸ್ತೀವಿ ತಡ್ರಿ. ಇನ್ನೂ ಗಂಡ ಹೆಂಡತಿ ಆಗಿಲ್ಲ ಅವರು. ಎಡಬಲ ಹೆಂಗೆ ಮಾಡ್ತೀರಿ, ಗಂಡ ಹೆಂಡತಿ ಆಗ್ಲಾರಿ? ಹಾಂ, ತಾಳಿ ಕಟ್ಟದ ಮೇಲೆ ಗಂಡ ಹೆಂಡತಿ ಆಗ್ತಾರೆ, ಎಡಬಲ ಮಾಡಿಸ್ತೀವ್ರಿ. ಹಾಂ, ಈಗ ತಾಳಿ ಒಳಗ್ರಿ ಎಷ್ಟು ಮಣಿ ಇರಬೇಕು ಶಾಸ್ತ್ರದ ಪ್ರಕಾರ ಅಂದ್ರೆ 90 ಮಣಿ ಇರ್ಬೇಕ್ರಿ. 1 ಎಳೆ ಒಳಗೆ 90 ಮಣಿ ಇದ್ರೆ 4 ಎಳೆ ಇರ್ತೈತಿ. 94 36 360. 1 ವರ್ಷ ಆಗಬೇಕಾದ್ರೆ 365 ದಿವಸ ಬೇಕು. ಈ 360 ದಿವಸ ಹೆಣ್ಣಿಗೆ ಕಷ್ಟನೇ. ಬೆಳಗ್ಗೆ ಎದ್ದ ತಕ್ಷಣ ಕಸ ಹೊಡಿ, ಬಾಂಡೆ ತಿಕ್ಕು, ಮುಸುರಿ ಮಾಡು, ಬಾಂಡೆ ಅದು ಮಾಡು, ಮಗನಿಗೆ ಉಣಿಸು, ಗಂಡ ಉಣಿಸು, ಅಡಿಗೆ ಮಾಡು. 360 ದಿವಸನೇ. ಆದರೆ ಇನ್ನು 5 ದಿವಸ ಹಾಲು ಮಣಿ, ಹಳದಿ ಮಣಿ, ಹಸಿರು ಮಣಿ, ಬಿಳಿ ಮಣಿ, ಕೆಂಪು ಮಣಿ. 5 ದಿವಸ ಮಾತ್ರ ಅಷ್ಟೇ ಹೆಣ್ಣಿಗೆ ಸುಖ, ಹೌದಲ್ರಿ. 5 ದಿವಸ ಆದಮೇಲೆ ಮತ್ತೆ 6ನೇ ದಿವಸಕ್ಕೆ ಕೆಲಸ ಸ್ಟಾರ್ಟೇ. ಅದಕ್ಕೆ ತಾಳಿಗೆ ಯಾಕೆ ಕರೆದಿರ್ತೈತಿ ಅಂದ್ರೆ, ಎಲ್ಲ ಕಲ್ಲು ದೇವರಾಗಲ್ಲ, ಎಲ್ಲರೂ ಮುಖ್ಯಮಂತ್ರಿ ಆಗಲ್ಲ, ಎಲ್ಲರೂ ರಾಜ್ಯದ ಪ್ರಧಾನಿ ಆಗಲ್ಲ, ದೇಶದ ಪ್ರಧಾನಿ ಆಗಲ್ಲ. ಯಾಕಂತಂದರೆ ಹಾಗೆ ಎಲ್ಲ ಕಲ್ಲುಗಳು ತಾಳಿ ಆಗಂಗಿಲ್ಲ. ಎಲ್ಲ ಕಲ್ಲುಗಳು ತಾಳಿ ಆಗಂಗಿತ್ತಂದ್ರೆ ಜಗತ್ತಿನ ನಡೀತಿದ್ದಿಲ್ಲ. ಕೆಲವೊಂದು ಕಲ್ಲುಗಳು ಮಾತ್ರ ಆಗ್ತಾವೆ, ಹೌದಲ್ರಿ. ಈ ಕಲ್ಲಿನೊಳಗೆ ಏನೈತಿ ಅಂದ್ರೆ ಒಂದು ತಾಕತ್ತು. ತಾಯಿಯ ಎದೆ ಹಾಲನ್ನು ಕೆಡದೆ ಇಡುವ ಶಕ್ತಿ ಈ ಮಣಿಗಿರ್ತೈತಿ. ಅದಕ್ಕೆ ಯಾವಾಗಲೂ ಎದೆ ಮ್ಯಾಗ ಉದ್ದಕ್ಕೆ ಹಾಕೋಬೇಕು ಹೆಣ್ಮಕ್ಳು. ಇಲ್ಲೇ ಕೆಲವು ಮಂದಿ ಇಟ್ಟೆ ಹಾಕೊಂಡಿರ್ತಾರೆ ಕುತ್ತಿಗೆ ಪ್ಯಾಟಿ ಒಳಗೆ. ಇನ್ನೂ ಬೇಟೆ ಕೆಲವು ಮಂದಿ ತಾಳಿನ ಇರೋಂಗಿಲ್ಲ, ಕಾಲಂದ್ರ ಇರೋಂಗಿಲ್ಲ, ತಾಳಿ ಇರೋಂಗಿಲ್ಲ. ಅವ್ರು ಗಂಡ ಅನ್ನೋದು ಗೊತ್ತಾಗಲ್ಲ, ಹೇಳ್ತಾನೆ ಗೊತ್ತಾಗಲ್ಲ. ಅವನು ಕೂದಲ ಬಿಟ್ಟಿರ್ತಾನೆ, ಆಕಿನೂ ಕೂದಲ ಬಿಟ್ಟಿರ್ತಾನೆ. ಅವನು ಪ್ಯಾಂಟ್ ಹಾಕೊಂಡಿರ್ತಾನೆ, ಆಕಿನೂ ಹಾಕೊಂಡಿರ್ತಾಳೆ. ಆಕಿನೂ ಟೀ ಶರ್ಟು, ಅವನು ಟೀ ಶರ್ಟ್. ಹಿಂದೆ ನಿಂತ್ರ ಗಂಡ ಯಾರು ಹೇಳ್ತಾ ಯಾರು ಗೊತ್ತಾಗಲ್ಲ. ನಮ್ಮ ಹಳ್ಳಿ ಒಳಗೆ ಹಂಗಲ್ಲ, ಭಾಳ ಸರ್ವಶ್ರೇಷ್ಠ, ಹೌದಲ್ರಿ. ಅದಕ್ಕೆ ಇವತ್ತು ನಿಮ್ಮನ್ನು
ಅವರನ್ನು ಕುತ್ತಿಗೆಗೆ ತಾಳಿ ಕಟ್ಟಿ ಧರ್ಮಪತ್ನಿಯನ್ನಾಗಿ ಸ್ವೀಕಾರ ಮಾಡ್ತಾರೆ. ಮೊದಲು ತಾಯಿ ಭಾಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ತಾಳಿ. ಆ ತಾಳಿಯನ್ನು ಇವತ್ತಿನ ದಿವಸ ನಿಮ್ಮ ಕುತ್ತಿಗೆ ಕಟ್ಟಿ ಧರ್ಮಪತ್ನಿಯನ್ನಾಗಿ ಸ್ವೀಕಾರ ಮಾಡ್ತಾರೆ. ತಾಳಿ ಕಟ್ಸಲ್ರಿ ಸಾಹೇಬ್ರ? ಕನ್ಯಾ ವರದವರು ಹಾಂ, ಮತ್ತು ದೈವದವರು ತಾಳಿ ಕಟ್ಸನಲ್ರಿ ದೈವದವರು? ನೋಡಿ ದೈವದ ಮುಂದೆ ಧರ್ಮಪತ್ನಿ ನೋಡ್ರಿ, ಧರ್ಮಪತ್ನಿ ಅಂತೀರಿ. ಹೇಳಿ ತಿನ್ನಂಗಿಲ್ಲ ನಮ್ಮಲ್ಲಿ ಶಾಸ್ತ್ರ ಧರ್ಮ ಆಚಾರ ವಿಚಾರ ಎಲ್ಲೇ ಉಳಿದೈತೆ ಅಂದ್ರೆ ಹೆಣ್ಮಕ್ಳಿಂದ ಉಳಿದೈತೆ, ಅದಕ್ಕೆ ಧರ್ಮಪತ್ನಿ ಅಂತ. ಈ ಕೈಯಿಂದ ಈಗ ಅಕ್ಕಿ ಕಾಳು ಕೊಡಂಗಿಲ್ರಿ. ಅಕ್ಕಿ ಕಾಳು ಕೊಟ್ರೆ ಏನು ಮಾಡಿಬಿಡ್ತೀರಿ? ಎಲ್ಲರಿಗೆ ಭಾಳ ಅವಸರ ಎದ್ದು ಬಿಡ್ತೀರಿ, ಯಾರು ನಿಲ್ಲಲ್ಲ ಇಲ್ಲಿ. ಆಮೇಲೆ ಕೊನೆಗೆ ಎಲ್ಲ ಆದ್ಮೇಲೆ ಅಕ್ಕಿ ಕಾಳು ಕೊಡ್ತೀವಿ. ಅಕ್ಕಿ ಕಾಳು ಸಂಪ್ರದಾಯ ಕೇಳಬೇಕು. ಲಗ್ನ ಯಾಕೆ ಮಾಡ್ತಾರ, ಉಡಿ ಯಾಕೆ ತುಂಬ್ತಾರ, ಹಂದ್ರ ಯಾಕೆ ಹಾಕ್ತಾರ, ಒಳಕಲ್ ಪೂಜೆ ಯಾಕೆ ಮಾಡ್ತಾರ, ಯಾರಿಗೂ ಗೊತ್ತಿಲ್ಲ. ಅವು ಗೊತ್ತೈತಿಲ್ಲ ಒಳಕಲ್ ಪೂಜೆ ಮಾಡೋದು? ಗೊತ್ತಿಲ್ಲ ಯಾರಿಗೆ. ಬ್ರಹ್ಮ ವಿಷ್ಣು ಮಹೇಶ್ವರ, ಒಕ್ಕಣ್ಣ ಇಕ್ಕಣ್ಣ ಮುಕ್ಕಣ್ಣ, ಒಳ್ಳಿಗೆ ಒಂದೇ ಬಾಯಿ, ಬೀಸಗಲ್ಲಿಗೆ 2 ಬಾಯಿ, ಒಲಿ ಮ್ಯಾಗ ಇರ್ತಕ್ಕಂಥದ್ದು 3 ಗುಂಡು. ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿಕರ್ತೃ ಲಯ ಇನ್ ಮ್ಯಾಗ ಹಾಕ್ತಾರ ಅವರು. ಇವ್ರು ಏನು ಹಾಕ್ತಾರ ಅಂದ್ರೆ ದೇವ್ರು ಹಾಕ್ತಾರೆ. ಅದಕ್ಕೆ ಒಳಕಲ್ ಪೂಜೆ ಮಾಡ್ತಾರೆ ಮನೆ ಒಳಗೆ. ಹಂದ್ರ ಯಾಕೆ ಹಾಕ್ತಾರೆ ಹೊರಗೆ ಅಂತಂದ್ರೆ ಬಡತನ ಬಂದ್ರೂ ಕೂಡ ಇದ್ರೊಳಗೆ ನೀನು ಬದುಕಬೇಕು ಅನ್ನೋ ದೃಷ್ಟಿಯಿಂದ ಹಂದ್ರ ಹಾಕ್ತಾರೆ ಹೊರಗೆ. ಕಣಿಕೆ ಹಾಕಿ ನನಗೆ ಗುಡಿಸಲು ಬಂದ್ರೂ ನಾ ಗಂಡನ ಜೊತೆ ಇರಬೇಕು ಅನ್ನೋ ಉದ್ದೇಶದಿಂದ ಹೊರಗೆ ಹಂದ್ರ ಹಾಕ್ತಾರೆ. ಹಂಗೆ ಸಂಪ್ರದಾಯ ಭಾಳ ಕೇಳ್ಬೇಕಂದ್ರೆ ಕುಂಕುಮ ಯಾಕೆ ಹಚ್ಬೇಕು, ಅರ್ಶಿನ ಯಾಕೆ ಹಚ್ಬೇಕು ಇಲ್ಲ ಹೇಳ್ತೀನಿ. ಕೆಲವು ಮಂದಿ ಅಂತಾರೆ ಅಯ್ಯೋ ತಾಳಿ ಕಟ್ಸಿದ ಸ್ವಾಮಿ ಏನು ಅಕ್ಕಿ ಕಾಳು ಹಾಕಲಿಲ್ಲ ಅಂತಾರೆ. ಅಕ್ಕಿ ಕಾಳು ಹಾಕಿದ್ರೆ ಎದ್ದು ಹೋಗ್ಬಿಡ್ತಾರೆ, ಯಾಕಂದ್ರೆ ಭಾಳ ಅರ್ಜೆಂಟ್ ನಮ್ಮ ಮಂದಿಗೆ ನಿಂದ್ರಂಗಿಲ್ಲ ಯಾರು. ಅದಕ್ಕೆ ಸಾಹೇಬ್ರ ಈ ಕೈ ಆ ಕಡೆ ಹಾಕಿ, ಆ ಕಡೆ ಕೈ ಹಾಕಿ ಹಿಂಗೆ ಹಂಗಾರೆ ಹಾಂ ಮ್ಯಾಗಿನ ತಗೋರಿ. ತಾಳಿ ಹಿಡ್ಕೊರಿ ತಾಯಿ ನೀವು ಸೀದಾ 3 ಗಂಟೆ ಹಾಕಿ ತಾಯಿ ಹೆಣಲ್ಲಿ ಹತ್ರಿ ಮ್ಯಾಗ ಇನ್ನೂ ಸ್ವಲ್ಪ ತಾಯಿ ತಾಯಿ ಹಾಂ ಹಾಂ 3 ಗಂಟೆ ಹಾಕ್ರಿ ಸಾಹೇಬ್ ನೀವು. ಸರ್ವಮಂಗಳ ಮಾಂಗಲ್ಯೈ ಶಿವೇ ಸರ್ವಾರ್ಥ ಸಾಧಕೈ ಶರಣ್ಯೇ ಬ್ರಹ್ಮದೇ ದೇವಿ ನಾರಾಯಣಿ ನಮೋಸ್ತುತೇ. ಓಂ ಯಾ ದೇವಿ ಸರ್ವಭೂತೇಷು ಮಾಂಗಲ್ಯ ರೂಪೇಣ ಸಂಸ್ಥಿತಾಯ್ ನಮಸ್ತಸ್ಯೈ 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 ನಮೋ ನಮಃ. 3 ಗಂಟೆ ಹಾಕ್ರಿ ಸರ್. ಮಾಂಗಲ್ಯಂ ತಂತುನಾನೇನ ಭವತಿ ಏಕದಾ ಕಂಠೇ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಂ. ಮಾಂಗಲ್ಯ ಧಾರಣ ಮುಹೂರ್ತೋಸ್ತು ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ನೀವು 2 ಗಂಟೆ ಇಲ್ಲ ನೀವು ತಾಯಿ ನೀವು ಹಾಕ್ರಿ 2 ಗಂಟೆ ಹಾಕಿ ತಾಯಿ 2 ಗಂಟೆ ಹಾಕಿ 5 ಗಂಟೆ ಹಾಕಿ ಇವತ್ತಿನ ಕೈ ಕೊಟ್ಟು ಬಿಡ್ತಾರೆ. ಏನ್ರಿ ಸರ್ ಅಂತಿರ್ತಾರೆ ಶೆಟ್ ಬಂದಾಗಿ 1 ಗಂಟೆ ಹಾಕಿ ಬಿಟ್ರಪ್ಪ ನನಗೆ ಮನ್ಯಾಗ. ಹೌದಲ್ರಿ ಆ ಗಂಟು ಭಾಳ ಸರ್ವಶ್ರೇಷ್ಠ ಇರ್ತೈತಿ ರೀ. ಬಿಡಿಸಲಾರದ ಗಂಟು ಅದು ನಮಗೆ ಅಂಥ ಗಂಟು ಬ್ರಹ್ಮ ಹಾಕಿ ಕಟ್ಟಿಸಿರ್ತಾರೆ. ಅದಕ್ಕೆ ತಾಳಿ ಅದಕ್ಕೆ ಎಲೆಯಾಗಿ ಹಿಡ್ಕೊಡಿ ಸರ್. ತಾಳಿ ಹಿಡಿದ್ರ ಮ್ಯಾಗ ಇಟ್ಟು ಫೋಟೋ ತೆಗೆಸೋರಿ ಹಿಡ್ಕೊಂಡು ನೀವು ಕೆಳಗೆ ಹಿಡ್ರಿ ಸರ್. ತಾಯಿ ನೀವು ಕೈ ಹಿಡಿದು ಕೆಳಗಿರಿ. ಇನ್ನೂ ಸ್ವಲ್ಪ ಮುಂದಕ್ಕೆ ಬರ್ರಿ. ಹಾಂ ಹಾಂ ಇಲ್ಲಿ ಹಾಂ ಸ್ವಲ್ಪ ಸ್ವಲ್ಪ ಹಾಂ ಕೃಷ್ಣ ಕುಂಕುಮ ಸೋಯ್ ಇನ್ನೂ ಐತಿಲ್ಲ ಬಿಡ್ರಿ ಬಿಡ್ರಿ ಇವೆರಡು ಹಿಡ್ಕೊರಿ ಸರಿ. ಅರಿಶಿನ ಕೊಡ್ಬೇಕು ಅಂದ್ರೆ ಎಲ್ಲ ವಸ್ತುಗಳು ಕೊಟ್ಟಿದ್ದು ಅದು ಬದಲಾವಣೆ ಮಾಡ್ತೀವಿ. ಈಗ ಎಲ್ಲ ಕೊಟ್ಟರು ಈಗ ಅರಿಶಿನ ಮೂಗ್ಬಿಟ್ಟು ಕೊಡ್ಬೇಕು. ನೀವು ಹಿಂಗೆ ಅದ್ರ ನೀರಾಗಿ ಅರಿಶಿನ ಯಾವಾಗಲೂ ಹೆಣ್ಮಕ್ಳು ಭಾಳ ಮಂದಿ ಗಲ್ಲಕ್ಕೆ ಹಚ್ತಾರೆ. ಗಲ್ಲಕ್ಕೆ ಹಚ್ಚಬಾರ್ದು, ಇಲ್ಲಿ ಹಚ್ಬೇಕು. ಪರಮಾತ್ಮನ ಭಾಳ ಶಾಣೆಗೆ ಗೇಟ್ ಇಟ್ಟ ನೋಡಿ. ಎಂಥ ಗಾಳಿ ಬಂದರೂ ಈ ಗೇಟ್ ಹಿಡಿತೀವಿ, ಏನು ಬಂದರೂ ಈ ಗೇಟ್ ಹಿಡಿತೀವಿ. ಇಲ್ಲಿಂದ ಒಂದು ನರ ಕಣ್ಣಿಗೆ ಬಂದಿರ್ತೈತಿ. ಅದಕ್ಕೆ ಇಲ್ಲಿ ಹಚ್ಚೋದ್ರಿಂದ ಕಣ್ಣಿನಲ್ಲಿರ್ತಕ್ಕಂಥ ದೋಷ ಹೆಣ್ಮಕ್ಳಿಗೆ ಚಸ್ಮಾ ಬರೋದು ಭಾಳ ಕಡಿಮೆ. ಯಾಕಂದ್ರೆ ಅರಿಶಿನ ಕುಂಕುಮ ಹಚ್ಕೊಳ್ಳೋದ್ರಿಂದ ಅವ್ರಿಗೆ ಬರೋದು ಭಾಳ ಕಡಿಮೆ ಇರ್ತೈತಿ. ಇಲ್ಲಿಂದ ಹಿಂಗೆ ಎಳಿಬೇಕು ಎದ್ದ ನೀರಾಗಿ. ಅರಿಶಿನ ಗೆದ್ರಿ ಇಲ್ಲಿಂದ ಸರ್ ಇಲ್ಲಿಂದ ಹಿಂಗೆ ಬರ್ಬೇಕು. ಹಾಂ ಕೆಳಗೆ ಬರ್ರಿ. ಹಾಂ ಅಷ್ಟ ಹಿಡ್ಕೊರಿ ಫೋಟೋ ತೆಗಿತಾರೆ. ಹಾಂ ಈ ಬಟ್ ನೀರಾಗೈತ್ರಿ ಸರ್ ನಡ್ಕಲ್ ಬಟ್. ಹಾಂ ಕುಂಕುಮ ಹಚ್ಚಿ ಹಿಂದೆ ಕೈ ಹಾಕ್ರಿ ಸರ್. ಹಿಂಗೆ ಹಿಡ್ಕೊರಿ ಇದನ್ನು ಹಿಡ್ಕೊಂಡು ಕರೆಕ್ಟ್ ಹಣಿಗೆ ಹಚ್ಬೇಕ್ರಿ. ಮತ್ತು ನೀವೆಲ್ಲರ ಹಚ್ಚಿ ಮೂಗಿಗೆ ಕಣ್ಣಿಗೆ ಕಿವಿಗೆ ಹಚ್ಚಿರಿ. ನೀವು ಹಣ್ಣಿಗೆ ಇದು ನೋಡ್ರಿ, ನೀವು ಕ್ಯಾಮ್ರಾ ನೋಡ್ಬೇಡ್ರಿ, ಕುಂಕುಮ ನೋಡ್ರಿ. ಹಾಂ ಆಯ್ತು ರೀ. ಆಮೇಲೆ ಸಿಂಧೂರ್ ಅಂತಾರೆ ಇಲ್ಲಿ ಹಚ್ತಾರೆ ಬೇತಾಲ ಮಣಿ.
ಇಲ್ಲಿಂದ ಇಲ್ಲಿಗೆ ಬೇತಾಳಿ ಮನೆ ಬಂದಿರ್ತೈತಿ. ಹಳ್ಳಿಯ ಹೆಣ್ಮಕ್ಳು ಬೇತಾಳಿ ತಕ್ಕೊತಾರೆ, ಪ್ಯಾಟೆನವ್ರು ತಕ್ಕೊಳ್ಳೋದಿಲ್ಲ. ಹಂಗೆ ಕಡ್ಡಿ ಬಿಟ್ಟಕ್ಕೆ ಕೂದ ಬಿಡ್ತಾರೆ. ಹಾಗೆ ಬಿಡಬಾರ್ದು. ಬೇತಾಳಿ ಎಲ್ಲಿ ಇರ್ತೈತಿ ಅಲ್ಲಿ ಆಯುಷ್ಯ ಜಾಸ್ತಿ. ನೀವು ಅವ್ರ ಅಜ್ಜಿಯವ್ರು ನೋಡಿ ಎಷ್ಟು ಆಗಲು ಕುಂಕುಮ ಹಚ್ಕೊಂಡ ನಮ್ಮ ಸಾಹೇಬ್ರು ಅಕ್ಕ ತಾಯಿ ರೀ. ಹಾಂ, ಎಷ್ಟು ಆಗಲು ಕುಂಕುಮ ಹಚ್ಕೊಂಡಾರ ನೋಡಿ. ಹಾಂ, ಹಂಗೆ ಕುಂಕುಮ ಯಾರು ಹಚ್ಕೊಂತಾರ. ಈಗ ನೋಡ್ರಿ ಗಾಡಿ ಸ್ಪೀಡ್ ಹೋಗ್ತಿರ್ತೈತಿ, ಸಿಗ್ನಲ್ ಬಿದ್ದುಬಿಡ್ತು ಹಂಗೆ ಕೆಂಪು, ಮುಂದೆ ಹೋಗಂಗಿಲ್ಲ, ನಿಂತು ಬಿಡ್ತೀವಿ. ಯಾಕೆ ಮುಂದೆ ಹೋದ್ರೆ ದಂಡ ಹಾಕ್ತಾನೆ ಸಾಹೇಬ. ಹಂಗೆ ಹೆಣ್ಣಿಗೆ ಇದು ಸಿಗ್ನಲ್ ಇದ್ದಂಗೆ. ದುಷ್ಟ ಮನುಷ್ಯ ಬರಲಿ, ದುಷ್ಟ ವೈರಿ ಬರಲಿ, ಏನೇ ಬಂದರೂ ಎಕ್ದಮ್ ನಿಂತು ಬಿಡ್ತಾನೆ. ಯಪ್ಪೋ ಅಲ್ಲಿ ಹೋಗಬಾರ್ದು, ಡೇಂಜರ್ ಐತಿ ಅಂತ. ಮತ್ತು ಹೋದ್ರಿ ಕಟ್ತಾ ಬಿಡ್ತಾವೆ, ಸಾಹೇಬ್ರಿಗೆ ಗೊತ್ತೈತಿ ಹೌದಲ್ರಿ. ಹಾಂ, ಕಟ್ತಾ ಬಿಡ್ತಾವೆ. ಅದಕ್ಕೆ ಮುಂದೆ ಹೋಗ್ಲಾರ್ದಂಗೆ ಅದಕ್ಕೆ ಕುಂಕುಮ ಭಾಳ ಶ್ರೇಷ್ಠ ಹೌದಲ್ರಿ. ಸಿಂಧೂರ ಅಂತಾರೆ. ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಗುಜರಾತ್ಗಳಿಗೆ ಏನು ಮಾಡ್ತಾರೆ, ತಾಳಿ ಕಟ್ಟಲ್ಲ. ಮೊದಲು ಕುಂಕುಮ ಹಚ್ಚಿಬಿಟ್ರೆ ಮುಗಿತಾರೆ, ಗಂಡ ಹೆಂಡತಿ ಆದಂಗೆ ಅಂಥ ಸಂಪ್ರದಾಯ. ಅದಕ್ಕೆ ಇವತ್ತಿನ ದಿವಸ ಇಲ್ಲಿಂದ ಇಲ್ಲಿಗೆ ಬಂದಿರ್ತೈತಿ. ಇಲ್ಲಿಗೆ ಬರಬೇಕಾದ್ರೆ ಒಂದು 100 ವರ್ಷ ಆಯುಷ್ ಬೇತಾಳಿ ಮಾಡಿ. ಅದಕ್ಕೆ ಬೇತಾಳಿ ತಕ್ಕೋಬೇಕಂತ ಹೆಣ್ಮಕ್ಳು. ಬೇತಾಳಿ ತಕ್ಕೊಂಡು ಗಟ್ಟೆ ಕೂದ ಗಂಟೆ ಹಾಕಬೇಕು. ಒಂದು ಕೂದ ಹೊರಗೆ ಬಿತ್ತು, ಅನ್ನದಾಗ ಬಿತ್ತು, ಊಟದಾಗ ಬಿತ್ತು ಅಂದ್ರೆ ಹೊಟ್ಟೆಗೆ ಹೋಯ್ತು ಅಂತಂದರೆ ಕಳ್ಳಿಗೆ ಸುತ್ಕೊಂಡು ಮನುಷ್ಯ ಸಾಯ್ತಾನೆ. ಅದಕ್ಕೆ ಏನಪ್ಪ ಅಂತಂದ್ರೆ ಯಾವಾಗಲೂ ಹೆಣ್ಮಕ್ಳು ಕೂದಲವನ್ನು ಕಟ್ಕೋಬೇಕು, ಹೆಣ್ಣಾಗ್ತದೆ ಹೌದಲ್ರಿ. ಈ ಬಟ್ಟೆ ಅಂತ ನೀರಾಗಿ ಹಾಂ ಎದ್ದು ಕುಂಕುಮ ಬೇತಾಳಿ ಮನೆಗೆ ಹಚ್ಚ್ರಿ. ಮ್ಯಾಕ್ ಹಂಗೆ ಬರಲಿ, ಸೀದಾ ಬರಲಿ, ಹೋಲಿ ಹಂಗೆ ಸೀದಾ ಹೋಗ್ರಿ, ಹೋಲಿ ಹೆಂಗೆ. ಹಾಂ, ಇದು ಭಾಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ಏನ್ರಿ ತಾಯಿ ಎಲ್ಲವನ್ನೂ ಕೊಟ್ಟರು ಇವತ್ತು ನಿಮ್ಗೆ ಹೌದಲ್ವ. ಈಗೇನು ಮೂಗ್ಬಿಟ್ಟು ಅಷ್ಟೇ ಕೊಡಬೇಕು. ಒಂದ್ಯಾರು ಉಂಗುರ ಕೊಡ್ರಿ, ಕೊಡ್ತೀವಿ ಹೊಳ್ಳಿ ಕೊಡ್ರಿ, ಒಂದು ಉಂಗುರ ಮಾತು ಕೊಡ್ತೀವಿ. ಅವ್ರು ಹೊರಗೆ ಅದು ಬರೋಕೆ ಅಲ್ಲಿ ಯಾಕೆ ನೀರಾಗೆ ಮೂಗ್ಬಟ್ಟು ಹಾಕೋಬೇಕ್ರಿ. ಹಿಂದಿನ ಕಾಲದಾಗ ದೊಡ್ಡ ಮೂಗ್ಬಟ್ಟು ಹಾಕೊಂತಿದ್ರು. ಯಾಕೆ ಹಾಕೊಂತಿದ್ರು? ಮೂಗ್ಬಟ್ಟು ಕಿವಿ ಯಾಕೆ ಹಾಕೊಂತಿದ್ರು ಅಂತಂದ್ರೆ ನೋಡ್ರಿ, ಹಿಂದಿನ ಕಾಲದೊಳಗೆ ಎಷ್ಟು ಶಾಣೆ ಮಂದಿ. ಸೈನ್ಸ್ನು ಐತಿ, ಆಚಾರನೂ ಐತಿ ನಮ್ಮಲ್ಲಿ. ಸೈನ್ಸ್ ಏನು ಹೇಳ್ತೈತಿ ಅಂದ್ರೆ ಮೂಗು ಮತ್ತು ಕಿವಿಯಿಂದ ನರ ಏನಿರ್ತಾವ ಗರ್ಭಕೋಶಕ್ಕೆ ಬಂದಿರ್ತೈತಿ. ಇಲ್ಲಿ ವಜ್ಜೆ ಬೀಳೋದ್ರಿಂದ, ಕಿವಿಗೆ ಮೂಗಿಗೆ ವಜ್ಜೆ ಬೀಳೋದ್ರಿಂದ ನಾರ್ಮಲ್ ಡೆಲಿವರಿ ಆಗ್ತಾವಂತ. ಮತ್ತು ಹಿಂದಿನ ಕಾಲದಾಗೆಲ್ಲ ಸಿದ್ರಿನ ಇದ್ದು ರೀ. ಯಾಕಂದ್ರೆ ದೊಡ್ಡ ಹಾಕೊಂತಿದ್ರು. ನಾವು ಮೂಗ್ಬಟ್ಟು ಕಿವಿಯಾಗೆಲ್ಲ ಹಾಕೊಂತಿದ್ರು. ಗಂಡಸಿಗೆ ಮೂಗ್ಬಟ್ಟು ಚುಚ್ತಾರನ್ರಿ, ಚುಚ್ಚಲ್ಲ, ಕಿವಿ ಚುಚ್ತಾರೆ. ಆದ್ರೆ ಕಿವಿಯಾಗ ಹಾಕಂಗಿಲ್ಲ. ಅಂದರೆ ಗರ್ಭಕೋಶ ಇರತಕ್ಕಂಥ ತಾಯಿಗೆ ಮಾತ್ರ ಮೂಗ್ಬಟ್ಟು ಕಿವಿಗೆ ಹಾಕ್ಕೊಂತಾರೆ. ಅದರಿಂದ ನಾರ್ಮಲ್ ಡೆಲಿವರಿ ಆಗ್ತಂತ ದೊಡ್ಡ ಹಾಕ್ಕೊಂತಾರೆ. ಅದಕ್ಕೆ ಇವತ್ತಿನ ದಿವಸ ಅವ್ರಿಗೆ ಮೂಗ್ಬಟ್ಟು ಕೊಡ್ತಾರೆ. ಅಲ್ಲಿ ಮೂಗಿಗೆ ಮುಟ್ಟಿಸ್ ನತ್ತು. ಮಹಾರಾಷ್ಟ್ರದಾಗ ನೋಡ್ರಿ ಎಷ್ಟು ಮಂದಿ ಎಲ್ಲ ಹೆಣ್ಮಕ್ಳು ದೊಡ್ಡ ಹಾಕ್ಕೊಂಡಿರ್ತಾರೆ. ಇಲ್ಲ ಕೊಟ್ರೆ ಹೌದಲ್ರಿ. ನಾವು ಕೊಟ್ಟವ್ರಿಗೆ ಏನು ಹೇಳ್ತೀವಿ? ಥ್ಯಾಂಕ್ಸ್ ಹೇಳ್ತೀವಿ. ನಿಮಗೆಲ್ಲ ಕೊಟ್ರಿ. ಈಗ ಕೊಟ್ಟು, ಬಳಿ ಕೊಟ್ಟರು, ತಾಳಿ ಕೊಟ್ಟರು, ಅರ್ಶಿನ ಕುಂಕುಮ ಕೊಟ್ಟರು, ಮೂಗ್ಬಟ್ಟು ಕೊಟ್ಟರು, ಎಲ್ಲ ಕೊಟ್ಟಿರ್ತಕ್ಕಂಥವ್ರಿಗೆ ದೇವ್ರ ಪಾದ ಪೂಜೆ ಮಾಡಬೇಕು ಹೌದಲ್ಲ. ನೀವೇ ನಿಂದ್ರಿಸಿ, ನೀವು ಕುಂದ್ರಿ, ಕೈ ಕೊಡ್ರಿ ತಾಯಿ ಬಲ್ಗೈ. ಥ್ಯಾಂಕ್ಸ್ ತಗೋರಿ. ಆ ಕಡೆ ಕೈ ಹಿಡ್ರಿ ಸರ್, ಭುಜ ಹಿಡಿದು ಎಬ್ಬಿಸ್ಬೇಕು. ಅದು ಅಲ್ಲೇ ಇಲ್ರಿ, ಈ ಕಡೆ ಹಿಂಗ್ರಿ. ಇನ್ನು ಮ್ಯಾಗ ಕಷ್ಟದೊಳಗೆ ಅವರು ನೀವು ಎತ್ಕೊಂಡು ಅಡ್ಡಾಡ್ಬೇಕು. ನೀವು ಆ ಕಡೆ ಹೋಗ್ರಿ, ಅವ್ರು ಈ ಕಡೆ ಬರ್ರಿ. ಹಾಂ, ಈಗ ಈ ಜಾಗ ನಿಮಗೆ ಫಿಕ್ಸ್. ಯಾರು ಹೇಳಿದ್ರು ಕೇಳ್ಬೇಡಿ. ನಿಮ್ಮ ಎಡಕ್ಕೆ ಅವ್ರು ಇರಬೇಕು, ಅವ್ರ ಬಲಕ್ಕೆ ನೀವು ಇರ್ಬೇಕು. ಅವ್ರಿಗೆ ಬಲವಾಗಿರ್ಬೇಕು. ಹೆಂಡತಿಗೆ ಬಲ ಇರಬೇಕು ಗಂಡಂದು. ಅದಕ್ಕೆ ಬಲಕ್ಕೆ ಅವ್ರನ್ನೇ ಬಂದು ಕುಂದಿರ್ಸ್ತಾರೆ. ಕುಂದಿರ್ತಾರೆ, ಪಾದ ಪೂಜೆ ಮಾಡಿಕೊಡ್ರಿ. ಅಕ್ಷತೆ ಕೊಡ್ರಿ. ಈಗ ಹಾಕ್ಸಾನೆ ಎಲ್ಲರಿಗೆ ಅಕ್ಕಿ ಕಾಳು ಕೊಡ್ರಿ. ಅಷ್ಟು ಕೊಡ್ಬೇಡ್ರಿ, ಸ್ವಲ್ಪ ಕೊಡ್ರಿ. ಯಾಕೆ ನಮಗೆ ಬೇಕಾವು ತಾಟನೆ ಹಾಕಿ ಕೊಡಿಸಿ. ನೀವು ಹೊರಡ್ರಿ ಸರಿ. ಶಿವಯ್ಯ ಪೂಜೆ ಮಾಡಿ. ಓಂ ಗುರುವೇ ಸರ್ವಲೋಕಾನಾಂ ಸದೈವ ವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ. ಗುರುದೇವ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಶಾಂತಂ ಚೈತನ್ಯಂ ಚ ಸ್ವರೂಪಕಂ ಚಿದಂಗಂ ರಜವಾಕಾರಂ ಚಕ್ರಸ್ವಾಮಿಂ ಗದಾರಾಂ ಚಕ್ರಪರಿಕಲ್ಪಯಾಮಿ. ಅಲ್ಲೆಲ್ಲ ಅಕ್ಕಿ ಕಾಳದ ತೋಟ ಕಲ್ಸಿದ್ರೆ ಅಲ್ರಿ ಹಣಿ ಹಚ್ಚಿ ನಮಸ್ಕಾರ ಮಾಡ್ಬೇಕು. ಅವ್ರ ಮ್ಯಾಗ ಹೇಳಲ್ಲ ಮಟ್ಟ ಹೇಳ್ಬೇಡ್ರಿ.
ಎರಡು ಕೈ ತಲೆ ಮೇಲೆ ಇಡ್ರಿ. ದೀರ್ಘ ಸುಮಂಗಲಿ ಭವ, ದೀರ್ಘ ಸುಮಂಗಲಿ ಭವ, ದೀರ್ಘ ಸುಮಂಗಲಿ ಭವ, ಅಷ್ಟ ಸುಮಂಗಲಿ ಭವ. 8 ಹೆಣ್ಣು ಬೇಕು ಹೇಳ್ರಿ ತಾಯಿ. ದೀರ್ಘಾಯುಷ್ಮಾನ್. ನಾವು ಹೂ ಕೊಡ್ರಿ, ಕತ್ರಿ ಹೂ ಕೊಡ್ರಿ, ಅವ್ರು ಕೊಡ್ತಿರ್ತಾರ್ರಿ. ಅದು ಪ್ರಸಾದ ನೀವು ಕೊಡ್ರಿ ಸರ್. ದೇವ್ರ ಪ್ರಸಾದ ಅದು ತಲೆ ಒಳಗೆ ಇಟ್ಕೊಳ್ರಿ. ಹಿಂಗ್ ಸೀದಾ ಕುಂದ್ರಿ ಸರ್. ತಲೆ ಒಳಗೆ ಇಟ್ಕೊಳ್ರಿ. ಅಕ್ಕಿ ಕಳ ಹಾಕಿ ಇಬ್ರು ಕೈ ಮುಗಿರಿ. ಕಲ್ಯಾಣೈ ಕಲಿದಾರಭೂತಮಿದಿಯತ್ಕಾಲಾಗ್ನಿರುದ್ರಾದಿಮೇ ಪ್ರಖ್ಯಾತೋ ಬಲಿಷದ್ವರದ್ಧಭಸಿತಂ ವಿಧ್ವಸ್ತಪಾಪಾವಜನಂ ಭಸ್ಮೇತಿ ಸ್ಮೃತಿಮಾತೃದೊಬ್ಬವಿಂದ್ರಣಂ ಮೌನೀರಭೋಗಪ್ರದಂ ಪ್ರಿಯಂ ತದಮಿಟಂ ಕುರ್ಯಾತ್ ಸದಾ ಮಂಗಲಂ. ಶಿವಲಗ್ನಂ ಸಾವಧಾನಂ ಸೋಮೂರ್ತೆ ಸಾವಧಾನಂ ಶ್ರೀ ಪಾರ್ವತಿ ಪರಮೇಶ್ವರ ಸಾವಧಾನಂ. ಜಯ ಮಂಗಲಂ ಜಯ ನಮಃ ಪಾರ್ವತಿ. ಪೂಜೆ ಮಾಡಿಬಿಡ್ರಿ ಸಾಹೇಬ್. ಈಗ ಮತ್ತೆ ಎಲ್ಲರೂ ಅದಾರ ಮಂದಿ ಬಟ್ಲ ಪೂಜೆ ಮಾಡಿ ಅವ್ರಿಗೆ ಜೀವನ ಯಾರು ಪೂಜೆ ಮಾಡಿ. ಯಾರಿಗಾರು ಜೋಗುಳ ಪದ ಬರ್ತಾವಲ್ರಿ? ಬರ್ತಾರಿ. ಹಾಡನ್ರಿ ಜೋಗುಳ ಜೋಗುಳ ಪದ ಜೋಗುಳ ಪದ ಹೇಳರಿಗೆ ನೋಡಿ ಈಗ ಹೋಗ್ತಾರಂತ ಗಗಬೇಕ ಜೋಗುಳ ಪದ ಓದ್ತಾರ ನೋಡು. ಕನ್ಯಾದಾನ ಮಾಡಿಂದ ಇಂದ ಫಲ ಮನೆ ಆಸ್ತಿ ಬಂದಾಗ ಆನೆ ಅಂತಿದ್ರು ಕೊಡ್ತಿದ್ರು ಮಗಳಿಗೆ ಒಂದೊಂದು ಊರ ಏನು ಕೊಡಂಗಿಲ್ಲ. ಕನ್ಯಾದಾನ ಮಾಡಿಂದ ಏನಾದ್ರು ಮಗಳಿಗೆ ಕನ್ಯಾದಾನ ಮಾಡಿದಿಲ್ಲ ಮಗಳು ಕೊಡ್ರಿ. ಎಲ್ಲ ಇವ್ರದೇ ಕನ್ಯಾದಾನ ಮಾಡದ ಬಳಕ ಏನಾದ್ರೂ ಕೊಡ್ಬೇಕಂತ ಇರ್ತೈತಿ. ಹಂಗೆ ಕಳಿಸ್ಬಾರ್ದು ಮಕ್ಕಳನ್ನ. ಅದಕ್ಕೆ ಅವ್ರು ಯಾಕಂದ್ರೆ ಅವ್ರು ಕೊಡೋರು ಬಂದಾರ ಇವ್ರ ಮ್ಯಾಗ ಮನೆಗೆ ಬಂದಾಗ ಕೊಡ್ರಿ ಬೇಡ. ಆದ್ರೆ ಇವತ್ತಿನ ದಿವಸ ಕನ್ಯಾದಾನ ಮಾಡಿರ್ತೀವಿ. ದಾನ ಮಾಡೋ ಬಳಕ ಹಿಂಗೆ ಕಳಿಸ್ಬಾರ್ದು ಮಕ್ಕಳನ್ನ. ಏನೋ ನಿಮ್ಗೆ ತಿಳಿದು ಬಿಟ್ಟಿದೆ ಏಟು ಕೊಡ್ತೀರಿ ಕೊಡ್ರಿ. ಕನ್ಯಾದಾನ ನೀವು ಮಾಡಿರಲಿಲ್ಲ ಸಾಹೇಬ್ರೀಗ? ಕನ್ಯಾದಾನ ನೀವು ಮಾಡಿರಲ್ರ? ಮಗಳಿಗೆ ಕೊಡ್ರಿ ಸಾಹೇಬ. ನೀವು ಕೊಡ್ಬೇಕ್ರಿ ಸಾಹೇಬ್ರ. ಯಾಕಂದ್ರೆ ವರ ತಗೊಂಡಿರ್ತೀರಿ, ಹೊರಗೆ ಕನ್ಯಾನ ಕರ್ಕೊಂಡಿರ್ತೀರಿ ಅಂದ್ರೊಳಗೆ ಮಗನಿಗೆ ಇನ್ ಮ್ಯಾಗ ಇಷ್ಟು ದಿವಸ ಕೊಟ್ಟಾರ ಹೇಳ್ರಿ ಸರ್. ಇನ್ ಮ್ಯಾಗ ಕೊಡಂಗಿಲ್ಲ ಅವರು. ಇವತ್ತೇನು ಕೊಡ್ತಾರ ಅದನ್ನ ಇನ್ ಮ್ಯಾಗ ನೀವು ಅವ್ರ ಜೋಪಾನ ಕೊಡ್ರಿ ಸರ್. ತೋರಿ ತಾಯಿ ನಿಮ್ಮ ಮಗಳಿಗೆ ಇನ್ ಮ್ಯಾಗ ನೀವೇನು ಕೊಡಂಗಿಲ್ಲ. ಯಾಕೆ ಕೊಡೋರು ಬಂದಾರ ಇಲ್ಲಿ ಹಾಗಂತ ಬಿಡಂಗಿಲ್ಲ. ಮನೆಗೆ ಬಂದಾಗ ಹೊಲ ಕೊಡ್ರಿ, ಮನೆ ಕೊಡ್ರಿ, ಏನ್ ಬೇಕಾದ್ರೂ ಕೊಡ್ರಿ, ನಾವು ಬೇಡ. ಆದ್ರೆ ಇವತ್ತು ಸಮಾಜದ ಮುಂದೆ ಕನ್ಯಾದಾನ ಮಾಡೋದ ಮೂಲಕ ಇಷ್ಟು ಮಾಡಬೇಕು ಅಂತ ಶಾಸ್ತ್ರ. ನೀವು ನಿಮ್ಮ ಮಗನಿಗೆ ಏನು ಕೊಡಂಗಿಲ್ಲ. ಯಾಕಂದ್ರೆ ನೀವು ದುಡಿದು ನಿಮ್ಮ ಲಗ್ನ ಮಾಡಿ ದುಡಿಯಂತ ನಿಮ್ಮ ಅಪ್ಪ ಕಳಿಸಿದ್ರು. ಹಂಗೆ ಅವರಿಗೆ ಕೂಡ ಇದ್ಮ್ಯಾಗ ನೀವು ಕೂಡ ನನಗೆ ದುಡಿದು ನೀವು ಹಾಕ್ಬೇಕಪ್ಪ ಅಂತ ತಿಳ್ಕೊಂಡು ನಿಮ್ಮ ಮಗನಿಗೆ ಇವತ್ತು ಎಷ್ಟು ಕೊಡ್ತೀರಿ ಕೊಡ್ರಿ. ನೀವು ಇನ್ಮ್ಯಾಗ ಜೋಪಾನ ಮಾಡಬೇಕು. ಏನು ತಂದೆ ತಾಯಿಯನ್ನ ಮಕ್ಕಳಂಗೂ ಜೋಪಾನ ಮಾಡಬೇಕು. ಯಾಕಂದ್ರೆ ಅವ್ರು ಯಾಕೆ ದಾನ ಮಾಡಿ ಕೊಟ್ಟು ಬಿಟ್ರಿ ನೀವು ಕೊಡ್ರಿ ಮಗನ ಕೈ. ತೊಟ್ಲ ಪೂಜೆ ಮಾಡಿಸ್ತಾ ಜೋಗಳ ಹಾಡ್ರಿ. ಪಟ್ಟ ಹಾಡ್ಬೇಕ್ರಿ. ಹೇಳ್ರಿ ಪಟ್ಟ ಸರಿ ಅಣ್ಣ. ಮಾಲಿಂಗ ದೇವ ಜೋ 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 ಮಾಲ್ಗಯ್ಯ ಮಾಲಿಂಗ ದೇವ ಮನದಾಗ
ಗಡ್ಡಿ ನಿಪ್ಪಿಯ ಬನದಾಗ ರಂಬೆ ತೊಟ್ಟಾಲ ಕಟ್ಟಿ ರೆಂಬೆರೆಲ್ಲ ಕೂಡಿ ಜೋಗಾಳ ಪಡಿರಕ್ಕ ಜೋ 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 ಮಾಲ್ಗಯ್ಯ ಮಾಲಿಂಗ ದೇವ ಜೋ 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 ಮಾಲ್ಗಯ್ಯ ಮಾಲಿಂಗ ದೇವ ಜೋ 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 ಮಾಲ್ಗಯ್ಯ ಮಾಲಿಂಗ ದೇವ ಜೋ 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 ಮಾಲ್ಗಯ್ಯ ಮಾಲಿಂಗ ದೇವ. ಹೇಳ್ರಿ ಅವರ ಮನೆಗೆ ಬೀಗರು ಬಂದಾರ, ಅಡಿಗೆ ಮಾಡಬೇಕು, ಆಫೀಸಿಂದ ಮದುವೆ ಮಾಡಿಸಿ ಕರೀಲಿ ಅತ್ತಿಯವ್ರ ಮಗ ಕೂಸು ಎತ್ಕೊಳ್ಳೋಕೆ ಒಳ್ಳೆಕತ್ತಾರ, ಮಾಡಬೇಕು ಕೂಸು ಎತ್ಕೊಂಡು ಕೊಡ್ರಿ, ಕೂಸು ಎತ್ಕೊಡ್ರಿ ಸೀರಿ ಕುಡಿಯೋದಾಗ ಕೊಡ್ರಿ ಅವ್ರಿಗೆ ಕೊಡ್ರಿ, ಬಂಬಿ ತೋರಿ ಒಳಗದ ಒಳಗತ್ತೈತಿ ನೋಡ್ರಿ, ಬರಕ್ಕೆ ಅಲ್ಲ ಕೊಡ್ರಿ. ಹೇಳ್ರಿ ಅವ್ರ ನೀವು ಇಷ್ಟು ದಿವಸ ನನ್ನ ಮಗನ್ನ ಜೋಪಾನ ಮಾಡಿ ಲಗ್ನ ಮಾಡಿ ನಿನ್ನ ಕೈಯಾಗ ಕೊಟ್ಟಿನಿ, ನಿನ್ನ ಮಕ್ಕಳನ್ನ ಆಡಿಸ್ಬೇಕಾ? ನಮಗೆ ಆಗಲ್ವ, ನಾವು ಕಾಶಿ ಯಾತ್ರೆಗೆ ಹೋಗ್ತೀವಿ, ನಿನ್ನ ಮಗನ ತಗೋರಿ ಅಂತ ನೀವು ಆಶೀರ್ವಾದ ಮಾಡೋದು. ಬರ್ರಿ ಸರ್, ನೀವು 4 ಮಂದಿ ಉಡ್ಯದಾಗ ಕೇಳ್ಬಿಡ್ತಾಯಿ ಉಡಿ ತಗೊಳ್ಳಿ, ನೀವು ಬರ್ರಿ ಸಾಹೇಬ್ರ, ನೀವು ಹಿಡ್ಕೊಂಡು ಕೊಡ್ರಿ. ಅಂದ್ರೆ ಹಿರಿಯರ ಆಶೀರ್ವಾದ ಇದ್ರೆ ಆದಷ್ಟು ಬೇಗ ಬರೀ ತುಂಬ ಮಕ್ಕಳಾಗ್ತಾವಂತ. ಹಾಂ ಬರ್ರಿ ಕೊಡ್ರಿ, ತೋತಾಯಿ ಉಡಿಯೋದಾಗ ತಗೊಳ್ಳೋ. ಹಾಂ ಇಟ್ಬಿಡ್ರಿ ತೋಟದಾಗ. ಮತ್ತೆ ಅಡಿಕೆ ಕೊಡ್ರಿ. ಓಂ ತ್ರೀಣೇಂದ್ರ ವಿಷ್ಣುಸ್ತಾರ್ವೇಶೋಯಂ ಓಂ ತ್ರೀಣೇಂದ್ರ ವಿಷ್ಣುಸ್ತಾರ್ವೇಶೋಯಂ ಓಂ ಚತುಷ್ಚಕ್ರುಭ್ಯೋ ವಿಷ್ಣುಸ್ತಾರ್ವೇಶೋಯಂ ಓಂ ಸಪ್ತಸತ್ಯೋಭ್ಯೋ ವಿಷ್ಣುಸ್ತಾರ್ವೇಶೋಯಂ. ಹಂಗ ಹೊರಗೆ ನಡ್ರಿ, ಅರುಂಧತಿ ದರ್ಶನ ಯಾಕೆ ನೋಡ್ಬೇಕ್ರಿ ಸರ್? ಅವ್ರ ಕೈಲಿ ತೋರಿಸ್ಬೇಕು.